ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ನಿರೂಪಕಿ ಹಾಗೂ ನಟಿ ಆಗಿರುವ ಪ್ರಿಯಾ ಗೌಡ ಮತ್ತು ಅದ್ಭುತವಾದವರು ತಂದೆ ಆದಂಥ ಒಂದು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ. ಶಿ ಇಸ್ ಅ ಬಿಸ್ನೆಸ್ ಎಂಟರ್ಪ್ರಿನರ್. ಅವರಿಗೆ ಸ್ವಾಗತ ಬಯಸೋಣ ನಮ್ಮ SVB ಅಫಿಷಿಯಲ್ ಚಾನಲಲ್ಲಿ. ನಮಸ್ಕಾರ ಪ್ರಿಯಾ ಅವರು. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಹೇಗೆ ಅನಿಸ್ತಿದೆ ಇವತ್ತು ನಮ್ಮ ಚಾನಲ್ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಸಖತ್ ಬ್ರೈಟ್ ಆಗಿದ್ದೀರಾ. ಸೊ ನಿಮ್ಮ ಫ್ಯೂಚರ್ ಕೂಡ ಬ್ರೈಟ್ ಇರಲಿ ಅಂತಾನೆ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಫ್ಯೂಚರು ಸಹ ಥ್ಯಾಂಕ್ ಯು ಸೊ ಮಚ್. bright ಥ್ಯಾಂಕ್ ಯು ಆಗಿರ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ತಮ್ಮ ಒಂದು ಹುಟ್ಟೂರು ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಮತ್ತು ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್, ಹೇಳಿ ಮೇಡಮ್. ಹುಟ್ಟೂರು ಇಲ್ಲೇ ಸರ್, ಬೆಂಗಳೂರು. ಬೆಂಗಳೂರು ಹೌದಾ? ಓಕೆ. ವಾಣಿ ವಿಲಾಸ ಹಾಸ್ಪಿಟ್ಲ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಲ್ಲಿ ಮಾಡ್ಬೇಕು ಯು ಹ್ಯಾವ್ ಟು. ಎಸ್, ಇಲ್ಲೇ ಇದ್ದೆ, ಬಟ್ ನಾನು ಆದ್ಮೇಲೆ ಚಿಕ್ಕಮಂಗ್ಳೂರ್ಗೆ ಹೊರಟೋದೆ. ನಮ್ ದೊಡ್ಡಮ್ಮ ಅಲ್ಲಿಗೆ ಕರ್ಕೊಂಡು ಹೋದ್ರು. ಓಕೆ. ಚಿಕ್ಕಮಂಗ್ಳೂರ್ ಇಸ್ ಅ ವಂಡರ್ಫುಲ್ ಪ್ಲೇಸ್, ಬ್ಯೂಟಿಫುಲ್ ಪ್ಲೇಸ್. 4th ಸ್ಟ್ಯಾಂಡರ್ಡ್ ವರ್ಗೂ ಅಲ್ಲೇ ನಾನು ಓದಿದ್ದು. ಓಕೆ. 5th ಮತ್ತೆ ಇಲ್ಲಿಗೆ ಬಂದೆ. ಜಿಂದಾಲ್ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ಜಿಂದಾಲಲ್ಲಿ. ಓಕೆ ಓಕೆ ಓಕೆ. ಅಲ್ಲಿ ಓದಿದ್ದು. ಅಲ್ಲಿ ಅಂದ್ರೆ ಕಂಪ್ಲೀಟ್ಲಿ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗಿರೋದಾ? ಹಾ ಸರ್. ಓಕೆ. ಆಮೇಲೆ ಮುಂದೆ ಅದು ಬಿಟ್ರೆ ಕಾಲೇಜ್ ಬಂದ್ಬಿಟ್ಟು SRS ಅಲ್ಲಿ ಇದೆಯಲ್ಲ, ಕಾಲೇಜ್ ಅಲ್ಲೂ ಸ್ಟಡಿ ಮಾಡಿದೆ. ಡಿಗ್ರಿ ಬಂದ್ಬಿಟ್ಟು ಹೋಮ್ ಸೈನ್ಸ್ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಆಯ್ತು. ಅಪ್ಪ ಬಂದ್ಬಿಟ್ಟು ಟೂರಿಸ್ಟ್ ಬಸ್ ಡ್ರೈವರು, ಅಮ್ಮ ಹೌಸ್ ವೈಫು. ಓಕೆ ಓಕೆ. ಅಮ್ಮ ಹೌಸ್ ವೈಫ್. ಒಬ್ಬ ತಮ್ಮ ಇದ್ದಾನೆ. ಓಕೆ. ಸೊ ಚಿಕ್ಕಮಂಗ್ಳೂರಲ್ಲೇ ತಮ್ಮ ಎಜುಕೇಶನ್ ಆಯ್ತಾ? 4th ಸ್ಟ್ಯಾಂಡರ್ಡ್ ವರ್ಗೂ ಆಮೇಲೆ ಮುಂದೆ ಆಮೇಲೆ ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದು. ಹೇಳಿದ್ನಲ್ಲ, 5th ಸ್ಟ್ಯಾಂಡರ್ಡ್ ಇಂದ ಜಿಂದಾಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದಿದ್ದು. ಓಕೆ ಓಕೆ. ಆಮೇಲೆ ಕಾಲೇಜ್ ಹೋಗ್ಲೇ ಇಲ್ಲ ಅಲ್ಲ? ಇಲ್ಲ, ಹೋಗಿದ್ದೆ ನಾನು. ಪೀಣ್ಯ SRS. ಓಕೆ 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 ಓಕೆ. ಡಿಗ್ರಿ ಬಂದ್ಬಿಟ್ಟು ಹೋಮ್ ಸೈನ್ಸ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದು. ಡಿಗ್ರಿ ಮಾಡೋ ಟೈಮಲ್ಲೇನೆ ನನಗೆ ಕುರಿಬೋಂಡಲ್ಲಿ ಅವಕಾಶ ಸಿಕ್ಕಿದ್ದು. ನಮ್ಮ ಅಣ್ಣ ಒಬ್ರಿದ್ರು, ನವೀನ್ ಅಂತ. ಅಲ್ಲಿ ಕುರಿಬೋಂಡ್ ಮಾಡಕ್ಕೆ ಅಂತ ಬಂದಿದ್ರು ಅವರು. ಟೀಮ್ ಫುಲ್ ಬಂದಿತ್ತು. ಅವಾಗ ನಿಮ್ಮನ್ನ ನೋಡಿದ್ರು? ಅದನ್ನ ಇಲ್ಲ, ಆಕ್ಚುಲಿ ಅಲ್ಲಿ ಬಕ್ರ ಮಾಡಕ್ಕಂತ ಬಂದಿದ್ದವರು. ನಮ್ಮ ಅಣ್ಣ ಸುನೀಲ್ ಫಸ್ಟ್ ನಿಮ್ಮನ್ನೇ ಬಕ್ರ ಮಾಡ್ಬೇಕಂತ ಬಂದ್ರ? ನಮ್ಮನ್ ಮಾಡ್ಸೋಣ ಅಂತ ಕುರಿ ಸುನೀಲ್ ಇದಾರಲ್ಲ, ಅವ್ರ ಹತ್ರ ಮಾತಾಡಿ ಆಮೇಲೆ ಬೇಡ ನಮ್ ಟೀಮಲ್ಲಿ ಆಕ್ಟ್ ಮಾಡ್ತಾರ ಕೇಳಿ ಅಂತ ಅಂದ್ರು. ನಾವು ಸರಿ ಆಯ್ತು ಅಂತ ಜಾಯಿನ್ ಆದ್ವಿ ಟೀಮ್ಗೆ. ಓಕೆ. ಅಲ್ಲಿಂದ ನಿಮ್ಮ ಅದು ಪ್ರಾರಂಭ ಆಯ್ತು. ಕುರಿ ಬಾಂಡ್ ಸ್ಟಾರ್ಟ್ ಆಯ್ತು. ಓಕೆ, ಫೈನ್. ಸೊ ಮೇಡಮ್, ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ತಿಳಿಸಿ ನಮ್ಮ ವೀಕ್ಷಕರಿಗೆ. ಯಾವ ಥರ ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ಬಾಲ್ಯ ಚೆನ್ನಾಗಿತ್ತು ಸರ್. ಆಕ್ಚುಲಿ ನಾವು ಚಿಕ್ಕ ಮಕ್ಕಳಾಗಿದ್ರೇನೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಇವಾಗ ಬೆಳೆದ್ಮೇಲೆ ನಮ್ಗೊಂಥರ ನಿಜವಾಗ್ಲು ಈಗಿರೋ ಜವಾಬ್ದಾರಿಗಳು ಮತ್ತೆ ಫ್ರಸ್ಟ್ರೇಷನ್ಸ್ ಅದೆಲ್ಲ ನೋಡಿದ್ರೆ ಮಕ್ಳಿದ್ದಾಗ್ಲೇ ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವಿ. ಯಾವ ಟೆನ್ಷನ್ಸ್ ಇರ್ಲಿಲ್ಲ, ಏನಿಲ್ಲ, ಆಟ ಆಡ್ಕೊಂಡು ಕೂಲ್ ಆಗಿ. ಮೇನ್ ಆಗಿ ಮೊಬೈಲ್ ಇರ್ಲಿಲ್ಲ. ಹೌದು. ಚಿಕ್ಕ ವಯಸ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದೀನಿ ನಾನು. ಅಂದ್ರೆ ಮಕ್ಳೆಲ್ಲ ಈಗ ಒಂದ್ ಸ್ಕೂಲ್ ರಜಾ ಸಿಕ್ತು ಅಂದ್ರೆ ಸಾಕು, ಫುಲ್ ಎಲ್ಲ ಗುಮ್ ಕಟ್ಕೊಂಡು ಲಗೋರಿ ಆಡೋದು, ಕಣ್ಣ ಮುಚ್ಚೆ ಸಾಕಷ್ಟು ಗೇಮ್ಸ್ ಆಡಿದೀವಿ. ಹೌದು. ಬಟ್ ಈಗಿನ ಮಕ್ಳು ಹಂಗ ಆಡಲ್ಲ ನೋಡಿ. ರಜಾ ಸಿಕ್ತು ಅಂದ್ರೆ ಇಂಡೋರ್ ಜಾಸ್ತಿ ಇವಾಗಿನ ಮಕ್ಳು. ಈ ವಿಡಿಯೋ ಗೇಮ್ ಮಾಡೋದಿರ್ಬೋದು, ಇಲ್ಲ ಅಂದ್ರೆ ಫೋನಲ್ಲಿ ಟಿವಿಯಲ್ಲಿ ನೋಡೋದು, ಆತರ ಎಲ್ಲ ಜಾಸ್ತಿ. ಅದ್ ಬಿಟ್ರೆ ಈಗೆಲ್ಲ ಡ್ಯಾನ್ಸ್ ಕ್ಲಾಸ್ಗಳು, ಇನ್ಸ್ಟಿಟ್ಯೂಟ್ಗಳು ಬರೀ ಅದೇ ಇದೆ. ಅವಾಗೆಲ್ಲ ನಮ್ಗೆ ಹಂಗಿರ್ಲಿಲ್ಲ. ಚಿಕ್ಕದ್ರಲ್ಲಿ ಅಂದ್ರೆ ಏನಾದ್ರು ಇವಾಗ ಸಾಂಗ್ಸ್ ಹಾಕಿದ್ರೆ ಅಲ್ಲಲ್ಲೇ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೌದು. ನಮ್ದು ಆರ್ಕೆಸ್ಟ್ರಾಗಳಾಗಿರೋದು, ಗುಂಪು ಹಾಕೊಂಡು ಅಂತ್ಯಾಕ್ಷರಿ ಆಡೋದು, ಆತರ ಎಲ್ಲ ಆಡ್ತಾ ಇದ್ವಿ. ನಿಜವಾಗ್ಲೂ ಚಿಕ್ಕದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಪ್ರತಿ ಒಂದು ವಿಷಯಕ್ಕೆ ನಮಗೆ ಒಂದು ಮಹತ್ವ ಇರ್ತಿತ್ತು, ಇಂಪಾರ್ಟೆನ್ಸ್ ಇರ್ತಿತ್ತು ಅಲ್ವಾ? ಮತ್ತ ಅಷ್ಟೇ ಭಯ ಇರ್ತಿತ್ತು. ಸ್ಕೂಲ್ ಅಂದ್ರೆ ಭಯ ಇರ್ತಿತ್ತು. ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಭಯ ಇರ್ತಿತ್ತು, ಹೊಡಿತಾರೆ ಅಂತ. ಮತ್ತೆ ಟೀಚರ್ಸ್ ಎಲ್ಲ ಅವಾಗ ಇಷ್ಟಿಷ್ಟು ದೊಣ್ಣೆ ಇಟ್ಕೊಳೋರು, ಬಟ್ ಹೊಡಿಯೋರು. ಬಟ್ ಈಗಿಂದ ಏನಾಗಿದೆ ಅಂದ್ರೆ ಹೊಡಿಯಕ್ಕೆ ಹೆದರ್ತಾರೆ.
ಭಯ ಪಡ್ತಾರೆ ಈಗ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಇವಾಗ ಭಯ ಇದೆ, ಯಾಕಂದ್ರೆ ಇವಾಗ ಆ ಥರ ಹ್ಯಾಂಡ್ಲಿಂಗ್ ಮಾಡೋ ಹಾಗೆ ಮಾಡೋ ಹಾಗಿಲ್ಲ, ಆ ಥರ ಎಲ್ಲ ಇದೆ. ಬಟ್ ಅವಾಗೆಲ್ಲ ಇದ್ ಮಾಡ್ತಿರ್ಲಿಲ್ಲ, ನಾವು ಹೋಗಲ್ಲ ಅಂದ್ರೆ ಸಾಕು ನಮ್ಮಪ್ಪ ಹೊಡೆದಿ ಕಳ್ಸೋರು, ಆ ಥರ ಎಲ್ಲ ಮಾಡೋರು. ಹೌದೌದೌದು. ಅಲ್ಲ ಕಣ್ಣಲ್ಲೇ ಭಯ ಇಡ್ತಿದ್ರು. ಹೌದು, ಬಟ್ ಆ 90s ಇದೆಯಲ್ಲ, ಆ ಜರ್ನಿ ತುಂಬಾ ಚೆನ್ನಾಗಿದೆ. ಅದ್ ಮತ್ತೆ ಸಿಗಲ್ಲ ಬಿಡಿ. ಇನ್ನು ಮುಂದಕ್ಕೂ ಯಾರು ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಆ ಥರ ನಮ್ಮಷ್ಟು ಎಂಜಾಯ್ ಮಾಡಲ್ಲ ಯಾರು. ಸಾಧ್ಯನೇ ಇಲ್ಲ. ಈಗ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ನಮ್ಮಂಗ್ ನೀವ್ ಬರಲ್ಲ, ನಮ್ಮಂಗ್ ನೀವ್ ಆಡಕ್ಕಾಗಲ್ಲ ಅಂತ. ಈಗ ಏನ್ ಗೊತ್ತಾ, ಆಚೆ ಆಟ ಆಡಕ್ ಹೋದ್ರೆ ಮಕ್ಳು ಕಿರ್ಚಿದ್ರೆ ಅಕ್ಕಪಕ್ಕದಲ್ಲಿ ಬೈತಾರೆ, ಅವ್ ಕಿರ್ಚಾಡ್ಬಾರ್ದು ಮಾಡ್ಬಾರ್ದು ಅಂತ. ಆ ಬೈಯಕ್ಕೆಲ್ಲ ಮನೇಲೇ ಇರ್ತಾರೆ. ಬಟ್ ಅವಾಗೆಲ್ಲ ನಾವ್ ಚಿಕ್ಕದ್ರಲ್ಲಿ ಹಂಗಿರ್ಲಿಲ್ಲ. ಫುಲ್ ರಜಾ ಬಂತು ಅಂದ್ರೆ ಮಕ್ಳು ನಾವೆಲ್ಲ ಆಚೆ ಇರ್ತಾ ಅಜ್ಜ ಅಜ್ಜಿ ಜೊತೆ ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವು. ರಜಾ ರಜಾ ಬಂದ್ಮೇಲೆ ಹೋಗ್ತಿದ್ವಲ್ಲ, ಆ ಎಂಜಾಯ್ಮೆಂಟ್ ಈಗ ಮಕ್ಕಳಲ್ಲಿ ಅಜ್ಜ ಅಜ್ಜಿ ಅನ್ನೋದು ಅಟ್ಯಾಚ್ಮೆಂಟೇ ಇಲ್ಲ. ಹೌದು, ನಮಗೆ ರಜಾ ಸಿಕ್ತು ಅಂದ್ರೆ ಸರ್, ನನ್ಗೆ ಎಕ್ಸಾಮ್ ಏಪ್ರಿಲ್ ಅಲ್ಲಿ ಮುಗ್ದೋಗೋದು, ಮಾರ್ಚ್ ಅಲ್ಲಿ ಎಂಡಿಂಗ್ ಅಲ್ಲಿ. ಅವತ್ತು ನಾವು ಊರಿಗೆ ಹೊರಟ್ರೆ ನಾನು ನನ್ನ ತಮ್ಮ ಫುಲ್ 1 ಮಂತ್ 2 ಮಂತ್ಸ್ ಕಂಪ್ಲೀಟ್ಲಿ ಒಂದು ಚಿಕ್ಕಮಂಗ್ಳೂರಲ್ಲಿ ನಮ್ ದೊಡ್ಡಮ್ಮನ ಮನೇಲಿ, ಇನ್ನೊಬ್ರು ದೊಡ್ಡಮ್ಮ ಇದ್ರು ಸಕ್ರೆಪಟ್ಟಣದಲ್ಲಿ, ಅಲ್ಲೇನೆ ನಿಯರ್, ಅಲ್ಲಿ ಹೊರಟೋಗ್ತಾ ಇದ್ವಿ ನಾವು. ನಾವ್ ಬರ್ತಾ ಇದ್ದಿದ್ದೇನೆ ನಾಳೆ ಸ್ಕೂಲ್ ಹೋನಂಗ್ ಇವತ್ತು. ನಮ್ಮಪ್ಪ ಎಲ್ಲ ರೆಡಿ ಮಾಡಿ ಇಟ್ಟಿರೋರು ಸ್ಕೂಲ್ ನೆಕ್ಸ್ಟ್ ಬ್ಯಾಚಿಗೆ ಏನ್ ಮಾಡ್ಬೇಕು ಅದೆಲ್ಲ. ನಾವು ಬರ್ತಾ ಇದ್ದಿದ್ದೆ 2 ಮಂತ್ಸ್ ಬಿಟ್ಕೊಂಡು ಆಮೇಲೆ ಮನೆ ಕಡೆ. ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ ನಾವು. ಸಖತ್ ಎಂಜಾಯ್ ಮಾಡ್ತಿದ್ವಲ್ಲ ಆ ದಿನಗಳು. ನಿಜವಾಗ್ಲೂ ಮರೆಯಕ್ಕಾಗಲ್ಲ, ಇವತ್ತು ಮರೆಯಕ್ಕಾಗಲ್ಲ. ಅಷ್ಟೇ ನಾಟಿ ಕೂಡ ಇದ್ವಿ. ತುಂಬಾ ಇದ್ದೆ ಸರ್ ಅಲ್ವಾ? ತುಂಬಾ ಇದ್ದೆ. ನಾನ್ ಬೆಳಗ್ಗೆ ಹೋದ್ರೆ ತಿಂಡಿ ಊಟ ಏನು ಮಾಡ್ತಾ ಇರ್ಲಿಲ್ಲ, ಹೊರಟೋಗ್ತಾ ಇದ್ವಿ ಗ್ಯಾಂಗ್ ಹಾಕೊಂಡು. ಎಲ್ಲಿ ಇರ್ತಿದ್ವಿ ಗೊತ್ತಿಲ್ಲ. ಅಂದ್ರೆ ಈ ಮಾವಿನಕಾಯಿ ಇದ್ ಮಾಡೋದಿರ್ಬೋದು, ಸೇಪೆಕಾಯಿಗಳು ತೆಗಿಯೋದಿರ್ಬೋದು, ಅದೆಲ್ಲ ತುಂಬಾ ಮಾಡಿದೀವಿ ಅವಾಗ. ಹಂಗೆ ಒದೆ ತಿಂದಿದೀವಿ ಅಲ್ವಾ ಆ ಟೈಮಲ್ಲಿ. ಬೆಳಗ್ಗೆ ಹೋದ್ರೆ ಸಂಜೆ ಆದ್ರೂ ಬರಲ್ಲ ಮನೆಗೆ ಅಂತ ಒದೆ ಬಿದ್ದಿರೋದು ಇದೆ ಅಲ್ವಾ? ಅಪ್ಪ ಸ್ಟ್ರಿಕ್ಟ್ ಇದ್ರ, ಅಮ್ಮ ಸ್ಟ್ರಿಕ್ಟ್ ಇದ್ರು? ಅಪ್ಪ ತುಂಬಾ ನಡುತ್ತಿದ್ವಿ ನಾವು. ಅಂದ್ರೆ ಅವ್ರ ಅಷ್ಟೇ ಮುದ್ದು, ಅಷ್ಟೇ ಇದು, ಬಟ್ ಅಷ್ಟೇ ಭಯ ತುಂಬಾ. ಟೂರಿಸ್ಟ್ ಬಸ್ ಡ್ರೈವರ್ ಅಲ್ವಾ, ಒಂದೊಂದ್ ವೀಕ್ ಹೋಗೋರು. ಬಟ್ ಇಲ್ಲಿ ಅಮ್ಮ, ನಾನು ನನ್ನ ತಮ್ಮ ಇರ್ತಾ ಇದ್ವಿ. ಬಟ್ ಆಟ ಆಡೋದೆಲ್ಲ ತುಂಬಾ ಇತ್ತು. ಅಪ್ಪ ಇದಾರೆ ಅಂದ್ರೆ ಮಾತ್ರ ಪರ್ಮಿಷನ್ ಕೇಳ್ಬೇಕಿತ್ತು ಆಚೆ ಹೋಗೋದಿಕ್ಕೆ. ತಮ್ಮನ್ ಬಿಟ್ರು ನನ್ನನ್ ಸ್ವಲ್ಪ ಆಚೆ ಬಿಡ್ತಾ. ಅಮ್ಮ ಸಪೋರ್ಟ್ ಮಾಡ್ತಿದ್ರಾ, ಇರ್ಲಿ ಬಿಡು ಅಂತ? ನಮ್ಮಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡೋದು. ಬಟ್ ಅಪ್ಪನ್ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಹೆಣ್ಮಗಳು ಆಚೆ ಹೋದ್ರೆ ಹೆಂಗೋ, ಆಚೆ ಹೋದ್ರೆ ಕಷ್ಟ. ಒಂದು ಕರೆ ಬರ್ತಿದೆ, ಮಾತಾಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಎಸ್ ಸರ್, ನಮ್ಮೊಂದಿಗೆ ಇವತ್ತು ಪ್ರಿಯಾ ಅವರು ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಸರ್, ಹೇಳಿ. ನಿರೂಪಕರು ನಟನೆ ಮಾಡ್ತೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ನಮ್ಮ ಸ್ನೇಹಿತರು ಒಬ್ರು ಜಿ.ಪಿ. ರಾಮನ್ ಅಂತ, ಅವರು ಅಷ್ಟೇ ತುಂಬಾ ನಿರೂಪಣೆ ಎಲ್ಲ ತುಂಬಾ ಎತ್ತಿದ ಕೈ ಹೇಳಬೇಕು ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ? ಇಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ. HL ಅಲ್ಲಿ ಇದ್ರು ಅವರು, HL ಅಲ್ಲಿ ರಿಟೈರ್ ಆಗಿದ್ದಾರೆ. ಈಗಲೂ ಅಷ್ಟೇ ಪರಂಪರಾ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೊಂಡು ಅವರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಓಕೆ, ಇಲ್ಲಿ ಸೊ ನಿಮ್ಮ ನಿರೂಪಣೆ ಎಲ್ಲೆಲ್ಲಿ ಮಾಡಿದ್ದೀರಾ ಮೇಡಮ್? ಸರ್, ನಿರೂಪಣೆ ಅಂದ್ರೆ ನಾನು ಜಸ್ಟ್ ಕುರಿಬೊಂಡಲ್ ಮಾತ್ರ ಆಂಕರ್ ಆಗಿ ಮಾಡ್ತಾ ಇದ್ದೆ ಅಷ್ಟೇ. ಅದಾದ್ಮೇಲೆ ಬಂತು ಅವಕಾಶಗಳು, ಮನೇಲಿ ಸಪೋರ್ಟ್ ಮಾಡ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ ಸರ್. ಅದ್ ಬಿಟ್ರೆ ನೆಕ್ಸ್ಟ್ ಕುರಿಬೊಂಡಲ್ಲಿ ಬಕ್ರಾ ಮಾಡೋದು, ಆ ತರ ಆ ಫೀಲ್ಡಿಗೆ ಹೋದೆ ನಾನು. ಆಂಕರಿಂಗ್ ಫೀಲ್ಡ್ ಮತ್ತೆ ಹೋಗ್ಲಿಲ್ಲ. ಇದೇ ಮುಂದಿನ ಒಂದು ನಿಮ್ಮ ಜರ್ನಿನಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿರೂಪಣೆಗಳು ಬರಲಿ, ನಿಮ್ಮ ನಟನೆಗಳು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ನಾನು ಒಬ್ಬ ನಮ್ಮ ಈ ಸ್ಟಾರ್ ಮೆಲೋಡಿಸ್ ಗ್ರೂಪಿನ ಒಂದು ಸದಸ್ಯ. ನಮ್ಮ ಸಾರು ಗೊತ್ತು ನಮ್ಮ ಬಗ್ಗೆ ಚೆನ್ನಾಗಿ. ಹಾಗಾದ್ರೆ ನೀವು ಹಾಡ್ತೀರಾ ಅನ್ನಂಗಾಯ್ತು? ಯಾವುದು ಅಂದ್ರೆ ನೀವು ಹಾಡ್ತೀರಾ ಅನ್ನಂಗಾಯ್ತು ಅಂದೆ. ಖಂಡಿತ ಮೇಡಮ್, ಖಂಡಿತ. ಭಜನ್ಸ್ ಅಂತೂ 100 ಭಜನ್ಸ್. ನಾವು ಪಾದಯಾತ್ರೆಗಳು ಬೆಂಗಳೂರಿಂದ ಕಾಶಿಗೆಲ್ಲ ನಡ್ಕೊಂಡು ಹೋಗ್ತೀವಿ. ಧರ್ಮಸ್ಥಳಕ್ಕೆ 31 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಹೌದಾ ಸರ್? ದೊಡ್ಡ ಸಾಧನೆ ಇದೆ. ತಿರುಪತಿ, ಪಂಡ್ರಾಪುರ, ರಾಮೇಶ್ವರ ನಡ್ಕೊಂಡು ಹೋಗಿದೀವಿ. ಓಕೆ, ಬರೀ ಪಾದಯಾತ್ರೆ ಜಾಸ್ತಿ ಮಾಡ್ತೀರಾ ನೀವು? ಪಾದಯಾತ್ರೆ ಜಾಸ್ತಿ ಮಾಡ್ತೀವಿ. ಆಮೇಲೆ ಭಜನ್ಸ್ ತುಂಬಾ ಹಾಡ್ತೀವಿ. ಎಲ್ಲಾ ತರ ಭಜನ್ಸ್, 100 ಭಜನ್ಸ್ಗಳು ನಾವು ಬರುತ್ತೆ, ಏನ್ ತೊಂದ್ರೆ ಇಲ್ಲ.
ಒಂದು 150ನೇ ಎಪಿಸೋಡ್ ಅಲ್ಲಿ ನಾನು ಭಾಗಿಯಾಗಿದ್ದೆ. ಎಸ್ 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 ಇವತ್ತು 206ನೇ ಎಪಿಸೋಡ್ ಸರ್. ನೂರ 206 206. ಇದು 506 ಇದು 206. ಎಸ್ 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 ಸರ್ ಎಸ್ ಸರ್. ಸೊ ನಿಮ್ಮ ಮುಂದಿನ ಒಂದು ಕಾರ್ಯಕ್ರಮಗಳು ನಿಮ್ಮ ಏನು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಭವಿಷ್ಯನ ಸೊ ಸಾಕಾರವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಯಮಂದ್ರ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ತುಂಬ ಕಾರ್ಯಕ್ರಮ ನೋಡ್ತಾ ಇದ್ದೆ ಫೇಸ್ಬುಕ್ ಅಲ್ಲಿ ಈಗ. ಎಸ್ ಸರ್ ಎಸ್ ಸರ್. ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದೆ. ಹಂಗೆ ಒಂದು ವಿಶ್ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್. ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು. ಯು ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅವ್ರು ಯಾರಂತ ನಿಮ್ಗೆ ಗೊತ್ತಿರಲ್ಲ, ಬಟ್ ನಿಮ್ಗೆ ವಿಶ್ ಮಾಡೋರು ಇರ್ತಾರೆ, ನಿಮ್ಗೆ ಅಭಿಮಾನಿ ಇರ್ತಾರೆ. ಓಕೆ, ಈ ಹಾರೈಕೆ ಅನ್ನೋದೇನಿದೆಯಲ್ಲ ಪ್ರಿಯಾ ಅವರೇ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಮುಂದೆ ಹೆಜ್ಜೆ ಇಡಲಿಕ್ಕೆ ಹಾರೈಕೆ ಬಹಳ ಮುಖ್ಯ. ಆ್ಯಂಡ್ ತಾವು ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ. ಹೌದು ಅಷ್ಟೇ ಸರ್. ಅಪ್ಪ ಬಹಳ ಸ್ಟ್ರಿಕ್ಟು ತುಂಬಾ ಸ್ಟ್ರಿಕ್ಟ್ ಅಲ್ವಾ? ನಮ್ಮಪ್ಪ. ಅಪ್ಪ ಅಲ್ಲಿ ಅದರ ಅಪ್ಪ ಬರ್ತಿದ್ದಾರೆ ಅಂದ್ರೆ ಅಷ್ಟು ದೂರ ನಾವು ನೋಡಿದ್ರೆ ನಮ್ಮಪ್ಪ ಬರ್ತಿದ್ದಾರೆ ಅಂದ್ರೆ ಅಲ್ಲ ಎಕ್ಸಾಕ್ಟ್ಲಿ. ಯಾಕಂದ್ರೆ ಬಜಾಜ್ ಚೇತಕಲ್ಲಿ ನಮ್ಮ ಫಾದರ್ ಬರ್ತಿದ್ರು. ಆ ಸೌಂಡ್ಗೆ ಆ ಸೌಂಡ್ ಕೇಳಿದ ತಕ್ಷಣ, ಯಾಕಂದ್ರೆ ಬೇರೆ ಯಾರದು ಬಜಾಜ್ ಚೇತಕ ಇರಲಿಲ್ಲ, ನಮ್ಮ ಫಾದರ್ ಮಾತ್ರ ಇತ್ತು. ಆ ಸೌಂಡ್ ಕೇಳಿದ ತಕ್ಷಣ ನಮ್ಗೆ ಭಯ ಬಂದ್ಬಿಡುತ್ತೆ. ಅಂದ್ರೆ ನಾವು ಅಲರ್ಟ್ ಆಗಿಬಿಡೋರು. ನೀವೇನ್ ಮಾಡ್ತಿದ್ರಿ? ನಾವ್ ಅದೇನೆ ಹೇಳಿಲ್ಲ, ಇಲ್ಲಿ ಆಟ ಆಡ್ತಾ ಇದ್ರೆ ನಾವು ಅಲ್ಲಿ ಕಾಣುತ್ತೆ ನಮ್ಗೆ ರೋಡ್ ಬರ್ಬೇಕಾದ್ರೆ. ನಾವೇನ್ ಮಾಡ್ತಾ ಇದ್ದೆ, ನಮ್ಮ ಅಮ್ಮನ ಮಾತ್ ನಾನು ಒಂಚೂರು ಕೇಳ್ತಾ ಇರ್ಲಿಲ್ಲ. ತುಂಬಾ ತೀಟೆ ಇದ್ದೆ. ನಾವಮ್ಮ ಮಾಡ್ಬೇಡ ಕಣೆ, ಬಂದ್ರೆ ಒಳಗೆ ಹಬ್ಬ ಬರುತ್ತೆ ಅಂದ್ರು ಕೇಳ್ತಾ ಇರ್ಲಿಲ್ಲ. ಫುಲ್ಲು ಗುಡ್ಡೆ ಹಾಕೊಂಡ್ಬಿಟ್ಟು ಮಕ್ಳನ್ನೆಲ್ಲ ಆಟ ಆಡ್ತಾ ಇದ್ವಿ ನಾವು. ನಮ್ಮಪ್ಪ ಅಲ್ಲಿ ಬರ್ತಿದ್ದಾರೆ ಅಂತ ನೋಡಿದ್ರೆ ಸಾಕು ಸರ್, ಮುಗೀತು. ಎಲ್ಲಾರನ್ನು ಕಳಿಸ್ಬಿಟ್ಟು ಹೋಗಿ ಒಳಗಡೆ ಬುಕ್ ಇಟ್ಕೊಂಡು ಕೂರ್ತಾ ಇದ್ವಿ, ಇಲ್ಲಾಂದ್ರೆ ಸುಮ್ಮನೆ ಕೂತಿರ್ತಿದ್ವಿ. ಆ ತರ ತುಂಬಾ ಸ್ಟ್ರಿಕ್ಟ್ ಇದ್ರು ನಮ್ಮಪ್ಪ. ಅಲ್ಲ ಆ ಥರ ಆಗುತ್ತೆ ಕೆಲವೊಂದು. ಯಾಕಂದ್ರೆ ನಾವು ಭಾಗ್ಯವಂತರು ಸಿನಿಮಾ ನೋಡಿದಾಗ ಅಪ್ಪ ಭಾಳ ಸ್ಟ್ರಿಕ್ಟ್ ಇರ್ತಾರೆ. ರಾಜ್ಕುಮಾರ್ ಭಾಳ ಸ್ಟ್ರಿಕ್ಟ್ ಇರ್ತಾರೆ. ಮಕ್ಕಳಿಗೆ ಆ ಥರ ಬೆಳೆಸಿರ್ತಾರೆ. ಸೊ ಉಲ್ಟಾ ಪುಸ್ತಕ ಇಟ್ಕೊಂಡಿದ್ದು ಅದು ಒಂದು ಎಕ್ಸಾಂಪಲ್ ನೋಡ್ತೀವಿ. ಇಲ್ಲ, ಸ್ಟ್ರಿಕ್ಟ್ ಇರಬೇಕು. ಯಾಕಂದರೆ ಅಪ್ಪ ಆದವರು ಪ್ರೀತಿ ತೋರ್ಸೋಕೆ ಆಗಲ್ಲ, ಸ್ವಲ್ಪ ಶಿಸ್ತಲ್ಲಿ ಬೆಳೀಲಿ ಅಂತ ಒಂದು ಮಾಡ್ತಾರೆ. ಬಟ್ ಒಳಗಡೆ ಅಪಾರ ಪ್ರೀತಿ ಇರುತ್ತೆ. ಏನಂತೀರಾ ಅಲ್ವಾ? ಅದಕ್ಕೆ ಅಪ್ಪ ಐ ಲವ್ ಯು ಅಂತ ಒಂದು ಹಾಡು ಮಾಡಿದ್ದಾರೆ. ನಾವು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಹಾಡನ್ನು. ಎಸ್ ಮೇಡಮ್, ಈಗ ಅದೇ ನೀವು ಯಾವಾಗಿಂದ ನಿರೂಪಕಿಯಾಗಿ ಕಾರ್ಯಕ್ರಮ ಅಂದ್ರೆ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿದ್ದು? ಅದು ಹೇಗಾಯ್ತು? ಅದು ನನಗೆ ಚಿಕ್ಕದ್ರಿಂದ ಆಂಕರಿಂಗ್ ಅಂದ್ರೆ ಇಷ್ಟ ಇತ್ತು. ನಾನು ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಇವಾಗ ಏನಾದ್ರು ಫ್ರೀ ಪೀರಿಯಡ್ ಸಿಕ್ಕಿದ್ರೆ ಕುತ್ಕೊಂಡು, ಇವಾಗ ನನ್ನ ಆಂಕರಿಂಗ್ ನೀವೆಲ್ಲ ನನಗೆ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು, ಇಲ್ಲ ಬೇರೆಯವ್ರು ಆದಾಗ ನಾವು ಫೋನ್ ಮಾಡಿ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ವಿ. ಚಿಕ್ಕದಿಂದ ಅದೊಂದು ಇತ್ತು, ಮಾಡ್ಬೇಕು ಅನ್ನೋದಿತ್ತು. ಅದಾದ್ಮೇಲೆ ನನಗೆ ಹೇಳಿದ್ನಲ್ಲ, ಕುರಿ ಬಾಂಡ್ ಸಿಕ್ತು. ಬೈ ಚಾನ್ಸ್ ನಮ್ಮ ಆಂಕರಿಂಗ್ ಬಂದಿಲ್ಲ ಅಂದ್ರೆ ಸರ್ ನಮ್ಮ ಹತ್ರನೇ ಮಾಡ್ಸೋರು. ಮೀನ್ಸ್ ನಾವ್ ಯಾರು ಹುಡುಗಿರಿದ್ವಿ ಅವ್ರ ಹತ್ರನೇ ಮಾಡ್ಸೋರು. ಅಷ್ಟು ಬಿಟ್ರೆ ನಾವಪ್ಪ ಹೇಳಿದ್ನಲ್ಲ, ತುಂಬಾ ಸ್ಟ್ರಿಕ್ಟ್ ಇದ್ರು. ಈ ಫೀಲ್ಡ್ ಅಲ್ಲಿ ಅಂತೂ ಅವ್ರಿಗೆ ಇಷ್ಟನೇ ಇಲ್ಲ, ಬೇಡವೇ ಬೇಡ ಅಂತ. ಅದಾದ್ಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡ್ಲಿಲ್ಲ, ಬಿಟ್ಬಿಟ್ಟೆ ಅದನ್ನಲ್ಲಿಗೆನೆ. ಮತ್ತೆ ಅಲ್ಲಿ ಮತ್ತೆ ಮುಂದುವರಿಸಲೇ ಇಲ್ಲ. ಆಫರ್ಗಳು ಬಂತು, ಬಟ್ ನಾನು ಹೋಗ್ಲಿಲ್ಲ. ಇನ್ಕ್ಲೂಡಿಂಗ್ ನನ್ನ ಕುರಿ ಬಾಂಡಿಗೂ ಸಹ ನಮ್ಮಪ್ಪ ಅಂದ್ರೆ ಎಲ್ಲ ಡ್ಯೂಟಿಗೆ ಹೋದಾಗ ಮಾತ್ರ ನಾನು ಹೋಗ್ತಾ ಇದ್ದಿದ್ದೆ, ಬಿಟ್ರೆ ನಮ್ಮಪ್ಪ ಇದ್ದಾಗ ನಾನು ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಅಷ್ಟು ಅಂದ್ರೆ ಭಯ, ಹೇಳಿದ್ನಲ್ಲ ಸರ್ ಅವಾಗ, ಏನಾಗ್ಬಿಡುತ್ತೋ ಏನೋ ಆತರ ತುಂಬಾ ನಮ್ಮಪ್ಪ ಯೋಚನೆ ಮಾಡೋದು ಜಾಸ್ತಿ. ಮುಂದಿನ ಚಿಂತೆ ಅಲ್ವಾ? ಹೆಣ್ಮಗಳು ಆತರ ಎಲ್ಲ ಬೇಡ, ಆರಾಮಾಗಿ ಮನೇಲಿ ಇರ್ಲಿ, ಮಾಡ್ಲಿ, ಆತರ. ಸೊ ಆದ್ರೂ ಒಂದು ನಿರೂಪಣೆಗೆ ನಿಮ್ಗೆ ಅವಕಾಶ ಸಿಕ್ತು. ಅದಕ್ಕೆ ಹೇಗೆ ಸಪೋರ್ಟ್ ಆಯ್ತು? ಅದೇ ಕುರಿ ಬಾಂಡಲ್ಲಿ ನಾರ್ಮಲ್ ಆಗಿ ಅಲ್ಲಿ ಮಾಡ್ತಾ ಬಂದ್ರಿ. ಅವಾಗ ಅಂದ್ರೆ ನಾವು ಮಾಡಿದ ಈಗ ಕಾನ್ಸೆಪ್ಟ್ ಗಳು ಹೆಂಗಿರುತ್ತೆ ಅಂತ ಸರ್ ಹೇಳೋರು, ಈ ತರ ಕಾನ್ಸೆಪ್ಟ್ ಇದೆ ಅಂತ, ಮತ್ತೆ ಅವ್ರೇನೆ ಹೇಳೋರು ಈ ತರ ಮಾಡಿ ಅಂತ ಅಂದ್ಬಿಟ್ಟು ಅದನ್ನ ನಾವು ಮಾಡ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡುವಾಗ ಹೇಗೆ ಅನಿಸ್ತು? ತುಂಬಾ ಭಯ ಇತ್ತು ಆಕ್ಚುಲಿ. ನೋಡಿ, ಆಕ್ಟಿಂಗ್ ಅಂದ್ರೆ ಇವಾಗ ಅವರು ಸ್ಕ್ರಿಪ್ಟ್ ಗಳು ಕೊಡ್ತಾರೆ, ಅದನ್ನ ನೋಡ್ಬಿಟ್ಟು ಇಲ್ಲಿ ಆಕ್ಟ್ ಮಾಡೋದು ಅದು ಬೇರೆ ಬರುತ್ತೆ. ಬಟ್ ನಾವ್ ಇದನ್ನ ಮಾಡ್ತಾ ಇದ್ದಿದ್ ಬಕ್ರ ಇದೆಯಲ್ಲ, ಅವಾಗ ಇವಾಗ ಅಂದ್ರೆ ಬಿಡಿ ತುಂಬಾ ಜನ ಮಾಡ್ತಾ ಇದಾರೆ. ಸರ್ ಅಂದ್ರೆ ಅದು ಟ್ರೈನಿಂಗ್ ಆಗ್ಬೇಕು ಸರ್. ಏಕ್ದಮ್ ನಮ್ಮನ್ನ ಬಿಡ್ತಾ ಇರ್ಲಿಲ್ಲ. ಒಂದೊಂದ್ಸಲ ಏಕ್ದಮ್ ಅಟ್ಯಾಕ್ ಮಾಡ್ಬಿಡೋರು ನಮ್ಮ ಮೇಲೆ.
ಇಲ್ಲ ಅಂದ್ರೆ ಕೆಟ್ಟ ಮಾತಲ್ಲಿ ಬೈತಾರೆ, ಅದನ್ನೆಲ್ಲ ನಾವು ತಗೊಳಕ್ ರೆಡಿ ಇರ್ಬೇಕು. ಶುಡ್ ಬಿ ರೆಡಿ. ಬಟ್ ನಮ್ಗೆ ಅದೇನು ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಈಗ ಹೇಳದ್ನಲ್ಲ, ನಮ್ಮ ಅಣ್ಣ ಕರೆದ್ರು ನಮ್ಮನ್ನ, ನಾನು ಹೋದ್ವಿ. ಅದ್ ಸಡನ್ ಆಗಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ, ನಾನು ಅಲ್ಲಿ ಖುಷಿಗೆ ಒಪ್ಕೊಂಡ್ಬಿಟ್ವಿ. ಅದಾದ್ಮೇಲೆ ಸರ್ ನಮ್ಮನ್ನ 3 months ಬಿಟ್ಟಿರ್ಲಿಲ್ಲ ಫೀಲ್ಡಿಗೆ, ಅಂದ್ರೆ ಮಾಡೋದಿಕ್ಕೆ. ಟ್ರೈನಿಂಗ್ ಕೊಟ್ರು ಫಸ್ಟ್ ಸಾಗರ್ ಸರ್ ನನಗೆ. ಟ್ರೈನಿಂಗ್ ಕೊಟ್ರು ಚೆನ್ನಾಗಿ. ಅವ್ರಂತಲ್ಲ, ಮತ್ತೆ ನಮ್ಮ ಟೀಮ್ ಇದ್ರಲ್ಲ, ರಂಗು ಸರ್ ಇರ್ಬೋದು, ವಿನಯ್ ಸರ್, ಗಂಗಾ, ಆಮೇಲೆ ಇವರು ವಿನಯ್ ಸರ್, ಎಲ್ಲರೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ಹೆಂಗ್ ನಿಂತ್ಕೊಬೇಕು, ಪೊಸಿಷನ್ ಯಾವ ಕಡೆ ಇರ್ಬೇಕು, ಆತರ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಹೇಳಿಕೊಟ್ರು. ಸಾಗರ್ ಸರ್ ಮಾಡೋಕ್ಕಿಂತ ಮುಂಚೆ ಒಬ್ರು ಕುರಿಗಳು ಇಲ್ಲ, ಸಾಗರ್ ಸರೇ ಮಾಡ್ತಾ ಇದ್ರು, ಅವರೇ ಇದನ್ನ ಅಲ್ಲ, ಕುರಿ ಬಾಂಡ್ ಅದು ಅಲ್ವಾ ಮಾಡ್ತಿದ್ದು? ಇಲ್ಲ, ಫಸ್ಟ್ ಬರ್ತಿತ್ತಂತಲ್ಲ ಸರ್ ಅವಾಗ ಕುರಿಗಳು ಅವ್ರು ಸಾಗರ್ ಇರ್ತಾರೆ. ಸಾಗರ್ ಸರ್, ಪ್ರಕಾಶ್ ಸರ್, ಸುನಿಲ್, ಆಮೇಲೆ ನಕ್ರಾ ಬಕ್ರಾ ಮಾಡಿದ್ರು. ನಾವು ಬಂದಿದ್ದು ಕುರಿ ಬಾಂಡ್ ಬಂದಿದ್ದು. ಓಕೆ. ನಾನು ಅವಾಗ ಒಂದ್ಸರಿ ಟ್ರೈ ಮಾಡಕ್ಕಂತ ಬಂದಿದ್ದೆ. ಹೌದಾ? ಯಾವುದು ಮಹಾಲಕ್ಷ್ಮಿ ಅಲ್ಲ ಡಾಲರ್ಸ್ ಕಾಲೋನಿ ಹತ್ರ ನಾನು ಅಲ್ಲಿಗೆ ಬಂದು ಮೀಟ್ ಆಗಿದ್ದೆ. ಅವ್ರನ್ನ ಇಡೀ ಟೀಮ್ನ ಮೀಟ್ ಆಗಿದ್ದೆ. ಸೊ ಅವಾಗ ಅವ್ರು ಹೇಳಿದರು, ಪ್ರೊಡ್ಯೂಸರ್ ಒಬ್ರು ಇದ್ರು, ಅವರು ಹೇಳಿದರು, ವಧೆಗಳು ತಿನ್ಬೇಕಾಗತ್ತೆ, ನೀವು ರೆಡಿ ಇದ್ದೀರಾ ಅಂತ. ಆಗ ನಾನು ನೋಡಿದ್ದೀವಿ. ಸೊ ನಾನು ಟ್ರೈ ಮಾಡ್ತೀನಿ ಸರ್ ಅಂದಿದ್ದೆ. ಆಮೇಲೆ ನಾನು ಮತ್ತೆ ಹೋಗೋಕ್ಕಾಗಿಲ್ಲ, ಮತ್ತೆ ಬೇಡ ಈ ಸವಾಸ ಬೇಡ, ಸುಮ್ಮನೆ ಯಾಕೆ ಬೇಕು ಅಂತ. ಅದೇ ಹೇಳಿದ್ನಲ್ಲ ಸರ್, ಈಗ ಸೀರಿಯಲ್ ಇರ್ಬೋದು, ಫಿಲಮ್ ಇರ್ಬೋದು, ಸ್ಕ್ರಿಪ್ಟ್ ಕೊಡ್ತಾರೆ, ಅದನ್ನ ನಾವು ಮಾಡೋದು. ಬಟ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ರಿಸ್ಕಿ, ತುಂಬಾ ಇತ್ತು. ಅವಾಗಂದ್ರೆ ಇವ್ರೊಬ್ರೇನ್ ಮಾಡ್ತಾ ಇದ್ದಿದ್ದು. ಇವಾಗ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ ತುಂಬಾ ಜನ ಮಾಡೋರು ಇದಾರೆ. ಈಗ ಅದು ಕಾಮನ್ ಆಗಿ ಹೋಗಿದೆ. ಪ್ರಾಂಕ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಬಟ್ ಅವಾಗ ಗೊತ್ತಿರ್ಲಿಲ್ಲ. ನಾವು ಅಂದ್ರೆ ಫುಲ್ ಟ್ರೈನ್ ಅಪ್ ಮಾಡಿ ನಮ್ಮನ್ನ ಸರ್ ಕಳಿಸಿದ್ದು ಇದಕ್ಕೆ. ಅಂದ್ರೆ ಅವ್ರು ಹೊಡಿಯಕ್ ಬಂದಾಗ ನಾವ್ ಹೆಂಗ್ ಎಸ್ಕೇಪ್ ಆಗ್ಬೇಕು, ಅವ್ರೇನಾದ್ರು ಬೈದಾಗ ನಾವ್ ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ಬೇಕು. ಆಂಟಿರು ತುಂಬಾ ಕೆಟ್ಟದಾಗಿ ಬೈಯೋದು. ಕೆಲವ್ರು ಸಿಟ್ಟು ಬಂದ್ರೆ ಪರ್ಕೆ, ಚಪ್ಲಿ ಹೊಡೆದಿರೋರು ಇದಾರೆ, ಮತ್ತೆ ಕೆಟ್ಟ ಮಾತಾಡೋರು ಇದಾರೆ. ಅದೆಲ್ಲ ನಾವ್ ಅಕ್ಸೆಪ್ಟ್ ಮಾಡ್ಬೇಕು, ಯಾಕಂದ್ರೆ ನಾವೇ ಅವ್ರನ್ನ ಕೆಣಕದಲ್ವಾ, ನಾವೇ ಅವ್ರನ್ನ ರೇಗ್ಸೋದು ಮಾಡೋದು ಜಾಸ್ತಿ. ಅದನ್ನ ನಾವ್ ತಗೊಳಕ್ ರೆಡಿ ಇರ್ಬೇಕು. ಅವ್ರು ನಮಗೆ ಏನ್ ಮಾಡ್ತಾರ ಅದೆಲ್ಲ ಟ್ರೈನ್ ಅಪ್ ಮಾಡಿದ್ರು, ಮಾಡಿದ್ದು. ಆದ್ರೆ ಅದು ತುಂಬಾ ಕಷ್ಟ ಇದೆ ಸರ್. ನಿಮಗೆ ಹೆಚ್ಚು ಟ್ರೈನಿಂಗ್ ಸಿಗೋದೇ ನಿಮಗೆ ಪ್ರಾಕ್ಟಿಕಲ್ ಅಲ್ವಾ? ಅಲ್ಲಿ ಫೀಲ್ಡ್ ಅಲ್ಲೇ ನಿಮಗೆ ಎಲ್ಲ ಸಿಗೋದು. ಓಕೆ. ಸೊ ನಿಮ್ಮ ವೃತ್ತಿ ಜೀವನ ಬಗ್ಗೆ ತಿಳಿಸ್ತೀರಾ? ವೃತ್ತಿ ಜೀವನ ಬಗ್ಗೆ ಅಂದರೆ ಹೇಗೆ ಲೈಫಲ್ಲಿ, ಅಂದರೆ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ, ಏನು ಮಾಡ್ಕೊಂಡಿದ್ದೀರಾ? ಇಲ್ಲ, ಇದಾದ್ಮೇಲೆ ನೆಕ್ಸ್ಟ್ ನಾನು ಜಾಬಿಗೆ ಸೇರಿದೆ. ಓಕೆ. ಏನು ಜಾಬ್ ಮಾಡಿದಿರಿ? ಮಾಮೂಲಿ ಇವಾಗ ಒಂದು ಕಂಪ್ನಿ, ನಾರ್ಮಲ್ ಆಫೀಸ್, ಅಲ್ಲೋಗಿ ಕೆಲ್ಸಕ್ಕೆ ಸೇರಿದೆ. ಬಟ್ ಇದನ್ನ ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡೆ. ಕುರಿ ವೀಕೆಂಡ್ ಹೋಗ್ತಿದ್ರಿ? ವೀಕೆಂಡ್ ಹೋಗ್ತಾ ಬಿಡ್ಲಿಲ್ಲ ಸರ್. ಅದು ಅವಾಗ ತುಂಬಾ ಡಿಮ್ಯಾಂಡ್ ಇತ್ತು ಅದಕ್ಕೆ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕಾಯ್ತಾ ಇದ್ರು. ಅದು ನಮ್ಗೆ ನಾವು ಇಲ್ದಲೇ ಇರೋ ಟೈಮಲ್ಲಿ ಸಿಕ್ಕಿರೋದು. ಅದ್ ನಮಗೆ ಅನ್ಎಕ್ಸ್ಪೆಕ್ಟೆಡ್, ಅದ್ ನಮಗೆ ಸಿಕ್ಕಿರೋದು. ಅದನ್ನ ಬಿಡಕ್ಕಂತೂ ಇಷ್ಟ ಇರ್ಲಿಲ್ಲ. ಸರ್ಗೆ ಹೇಳಿದ್ದೆ, ನಾನು ಸ್ಯಾಟರ್ಡೆ ಸಂಡೇ ಬಂದ್ ಮಾಡ್ಕೊಂತೀನಿ ಸರ್ ಅಂತ. ಓಕೆ ಆಯ್ತು ಅಂದ್ಬಿಟ್ಟು ಅದನ್ನ ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡೆ. ಆಫೀಸ್ ಹೋಗ್ತಾ ಇದ್ದೆ. ಇನ್ನೇನ್ ಮದ್ವೆ ಆಯ್ತು. ಅದಾದ್ಮೇಲೆ ಒಂದು IT ಕಂಪ್ನಿಗೆ ಸೇರ್ಕೊಂಡೆ, ಅಲ್ಲಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಕೊರೋನಾ. ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಲವ್ ಕಮ್ ಹೇಳ್ಬೋದು. ಲವ್ ಕಮ್ ಅರೇಂಜ್. ಓಕೆ. ಅಂದ್ರೆ ಲವ್ ಕಮ್ ಅರೇಂಜ್ ಅಂದ್ರೆ ಲವ್ ಆದ್ಮೇಲೆ ಅರೇಂಜ್ ಆಯ್ತು? ಅಂದ್ರೆ ಲವ್ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಮದ್ವೆ ಪ್ರಪೋಸಲ್ ಬಂತು. ಆ ಟೈಮಲ್ಲಿ ನಾವು ಒಪ್ಪಂಗೆ ಸ್ವಲ್ಪ ಹುಷಾರಿಲ್ದಂಗಾಯ್ತು. ಓಕೆ ಓಕೆ ಓಕೆ. ಓಹೋ. ಸೊ ಅವಾಗ ಮದುವೆ ಮಾಡಲೇಬೇಕಾಯ್ತು. ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಸೊ ಅಪ್ಪ ಎದುರಾಗ ಅಪ್ಪ ಇಸ್ ನಂಬರ್. ಓಕೆ. ಬಟ್ ಅವ್ರ ಆಶೀರ್ವಾದ ನಿಮಗಿದೆ ಅಲ್ಲ. ಒಂದು ಲೇಡಿ ಆಗಿ ತಾವು ಇಷ್ಟೊಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಒಂದು ತನ್ನ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದೀರಾ. ದಟ್ ಈಸ್ ರಿಯಲಿ ಗ್ರೇಟ್. ಅವ್ರ ಆಶೀರ್ವಾದ ಇದೆ ಅಂತಲೇ ತಾವು ಇವತ್ತು ಸಾಧನೆ ಸ್ಥಾನದಲ್ಲಿ ಇವತ್ತು ಕೂತಿದ್ದೀರಾ. ಇಲ್ಲ, ಇದಕ್ಕೆಲ್ಲ ಮೇನ್ ರೀಸನ್ ನಮ್ಮಮ್ಮ. ಓಕೆ. ತುಂಬಾ ಸಪೋರ್ಟಿವ್ ಇದ್ರು ಅಲ್ವಾ? ಮತ್ತೆ ಸ್ಟ್ರಾಂಗ್ ವುಮೆನ್ ಕೂಡ ಅವರು. ಓಹ್, ತುಂಬಾ ಸ್ಟ್ರಾಂಗ್ ಇದ್ರು. ಸೂಪರ್. ಯಾರಿಗೂ ಏನು ಅಷ್ಟು ಕುಗ್ಗಲ್ಲ ನಮ್ಮಮ್ಮ ಬೇಗ. ಓಕೆ. ತುಂಬಾ ಏನೇ ಬಂದ್ರು ಸಿಂಗಲ್ ಪೇರೆಂಟ್ ಆಗಿ ಅವ್ರು ಚಾಲೆಂಜ್ ಆಗಿದ್ರು. ಅವಾಗ ನಮ್ಮಪ್ಪ ಕ್ಯಾನ್ಸರ್ ಇಂದ ತೀರ್ಕೊಂಡ್ರು. ಅದೊಂದು ತುಂಬಾ ಬೇಜಾರಾಯ್ತು.
6 ಮಂತ್ಸ್ ಫುಲ್ ಬೆಡ್ ರಿಡನ್ ಆಗಿದ್ರು. ಓಹೋ. ಸೊ ನೀವು ಸೇವೆ ಮಾಡಿದ್ರಿ. ಅವ್ರ ಋಣ ಇಲ್ಲ ತೀರ್ಸಕ್ಕಾಗಲ್ಲ ಸರ್. ಬಟ್ ಪುಣ್ಯ ಇದೆ ಮೇಡಮ್ ನಿಮಗೆ, ನಿಜವಾಗ್ಲೂ ಹೇಳ್ತೀನಿ ಭಾಳ ಪುಣ್ಯ ಇದೆ. ಯಾಕಂದರೆ ತಂದೆ ತಾಯಿ ಸೇವೆ ಅನ್ನೋದು ಅದು ಭಾಳ ದೊಡ್ಡ ಸೇವೆ, ಅದು ನಿಜವಾಗ್ಲೂ ಅದು ದೇವ್ರ ಸೇವೆನೇ, ಅದು ಇಟ್ ಇಸ್ ನಥಿಂಗ್ ಬಟ್ ಗಾಡ್. ಎಸ್, ಬಟ್ ನಾನು ನಮ್ಮಪ್ಪ ಸತ್ತಿದ್ದಾರೆ ಅಂತ ಯಾವತ್ತೂ ಈಸ್ ಅನ್ಕೊಳ್ಳೋದಿಲ್ಲ. ವಿತ್ ಯು. ಎಸ್, ನನ್ನ ಮಗನ ರೂಪದಲ್ಲಿ ನನ್ನ ಜೊತೆಗೆ ಬಂದಿದ್ದಾರೆ ಅಂತ ಕ್ಯಾ ಬಾತ್, ಅನ್ಕೊಂತೀನಿ. ಸೂಪರ್, ವಾವ್, ವೆರಿ ನೈಸ್. ನನ್ನ ಮಗನೇ ನಮ್ಮಪ್ಪ. ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪ ಸತ್ತಿಲ್ಲ, ನನ್ನ ಮಗ ಬಂದಿದ್ದಾರೆ ಅವರು, ಎಸ್, ನನ್ನ ಮಗನೇ ನಮ್ಮಪ್ಪ ಅಂತ ಇರ್ತೀನಿ ಸೂಪರ್ ಯಾವಾಗ್ಲೂ. ಸೂಪರ್. ಅವ್ರನ್ನ ಮಾತ್ರ ನಿಮ್ಮ ಪೇರೆಂಟ್ಸಿಗೆ ನೀವು ಒಬ್ಬಳೇ ಮಗಳ, ಇಲ್ಲ ತಮ್ಮ ಇದ್ದಾನೆ. ತಮ್ಮ ಇದ್ದಾರಾ? ಓಕೆ ಓಕೆ. ಗೊತ್ತಲ್ಲ ಸರ್, ಸತ್ತಾಗ ವರ್ಷದೊಳಗಡೆ ಮದ್ವೆ ಮಾಡ್ಬೇಕು ಆ ಥರ ಹೌದು ಎಲ್ಲ ಹೌದು, ಇರುತ್ತೆ. ಅದಿರುತ್ತೆ. ಎಸ್. ಅದೇ ಟೈಮಲ್ಲಿ ಮದ್ವೆ ಆಗಿತ್ತು. ಸೊ ಹಸ್ಬೆಂಡ್ ಸಪೋರ್ಟಿವ್ ಇದ್ದಾರೆ. ತುಂಬಾ ಸಪೋರ್ಟ್ ಇದ್ದಾರೆ ಅವರು, ವಾವ್, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಇದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರು, ಅದೆಲ್ಲ ಏನಿಲ್ಲ. ಅದಾದ್ಮೇಲೆ ಕೊರೋನಾ ಎಲ್ಲ ಆಯ್ತು. ಓಕೆ. ಕ್ಯಾನ್ಸರ್ ಅಂದ್ರೆ ಯಾವ ಕ್ಯಾನ್ಸರ್ ಇತ್ತು? ಅವ್ರಿಗೆ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಇತ್ತು. ಬೇರೆ ಕ್ಯಾನ್ಸರ್ ಆಗಿದ್ದಿದ್ರೆ ಅದು ಸಪೋರ್ಟ್ ಮಾಡ್ಬೋದಿತ್ತು. ಬೇರೆ ಕ್ಯಾನ್ಸರ್ ಆಗಿದ್ರೆ ಅದು ಕ್ಯೂರ್ ಆಗಿರೋದು ಒಂದು. ಬಟ್ ಇವ್ರಿಗೆ ಏನ್ ಮಾಡಿದ್ರು, ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್. ಅಂದ್ರೆ ಬೇಗ ಅದು ಡಿಟೆಕ್ಟ್ ಆಗಿಲ್ವಾ ಅಥವಾ ಹೇಗೆ? ಅಂದ್ರೆ ಅವ್ರಿಗೆ ಇಲ್ಲಿ ಪೇನ್ ಆಗಕ್ ತುಂಬಾ ಸ್ಟಾರ್ಟ್ ಆಯ್ತು ಅವ್ರಿಗೆ. ಅದು ಪ್ಯಾನ್ಕ್ರಿಯಾಸ್ ಅಂದ್ರೆ ಡಯಾಬಿಟಿಸ್ಗೆ ಅದು ಇಲ್ಲ ಇಲ್ಲ ಇಲ್ಲ, ಡಯಾಬಿಟಿಸ್ BP ಏನೂ ಇರ್ಲಿಲ್ಲ ಅವರಿಗೆ. ನೋವು ಸ್ಟಾರ್ಟ್ ಆದಾಗ ಅವರು ಏನಕ್ಕೆ ಹಿಂಗ್ ನೋವ್ತಾ ಇದೆ ಅಂತ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡ್ಸಕ್ ಹೋಗಿದ್ದಾರೆ. ಅವ್ರಿಗೆ ಇದ್ರಲ್ಲಿ ಗೊತ್ತಾಗಿದೆ, ಅಂದ್ರೆ ನಾರ್ಮಲ್ ಜನರಲ್ ಡಾಕ್ಟರ್ಗೆ ನೀವು ಒಂದ್ಸಲ ಅದೇ ಕಿದ್ವಾ ಇದೆಯಲ್ಲ ಅಲ್ಲೋಗಿ ಚೆಕ್ ಮಾಡಿಸಿ ಅಂತ ಹೇಳಿದ್ರೆ, ಅದು ಬರೀ ಕ್ಯಾನ್ಸರ್ ಹಾಸ್ಪಿಟಲ್. ಇವ್ರೇನ್ ಮಾಡಿದ್ದಾರೆ, ನಮ್ಮ ಹತ್ರ ಸತ್ಯ ಮುಚ್ಚಿಟ್ಟಿದ್ದಾರೆ. ನಮ್ಮ ಹೇಳಿಲ್ಲ ಅವರು ಈ ತರ ಇದೆ ಅಂತ. ಆಮೇಲೆ 2 ಮಂತ್ಸ್ ಏನೋ ಕಿದ್ವಾಯಿಲ್ ಅವರು ನಮಗ್ ಗೊತ್ತಿಲ್ದಂಗೆ ಹೋಗಿ ಬಂದು ಮಾಡಿದ್ದಾರೆ ಅವರು. ಆಮೇಲೆ ನಾನು ಒಂದ್ಸಲ ರಿಪೋರ್ಟ್ ನೋಡಿದೆ, ಅದ್ರಲ್ಲಿ ಕಿದ್ವಾಯಿ ಅಂತ ಇತ್ತು. ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ, ಅಕ್ಕ ಏನೋ ಅಪ್ಪ ಈ ತರ ಇದ್ ಮಾಡ್ತಿದ್ದಾರೆ ಕಿದ್ವಾಯಿ ಅಂತ ಅಂದೆ. ಅವಾಗ ನಮ್ಮ ಅಕ್ಕ ಹೇಳಿದ್ರು, ಪ್ರಿಯಾ ಅದು ಕ್ಯಾನ್ಸರ್ ಹಾಸ್ಪಿಟಲ್, ಒಂದ್ಸಲ ನೋಡು ಅಂತ. ಅವಾಗ ಪೀಪಲ್ ಟ್ರೀಗೆ ಹೋದ್ವಿ, ಅಲ್ಲಿ ಗೊತ್ತಿರೋರು ಒಬ್ರು ಅಣ್ಣ ಇದ್ರು. ಅವ್ರ ಹತ್ರ ಹೋಗಿ ಕೇಳಿದಾಗ ಇದು ಮೀರ್ಬಿಟ್ಟಿದೆ ಅಂದ್ರೆ, ಅಲ್ಲಿ ಡಾಕ್ಟರ್ ಹೇಳಿದ್ರು ಮೀರ್ಬಿಟ್ಟಿದೆ ಅದು, ಅವ್ರು ಎಷ್ಟು ದಿವಸ ಇರ್ತಾರೆ ನೋಡ್ಕೊಳ್ಳಿ ಸಾಕು. ನಿಮ್ಗೆ ಗೊತ್ತಾಗಿತ್ತು? ಇಲ್ಲ ಇಲ್ಲ, ಅವಾಗ್ಲೇ ಗೊತ್ತಾಗಿತ್ತು. ಅವಾಗ ಗೊತ್ತಾಯ್ತು ಅದು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಾಯ್ತು. 6 ಮಂತ್ಸ್ ಅದು ಭಾಳ ಪೇನ್ ಅದು. ಯಾಕಂದ್ರೆ ನಮ್ಮ ಅಮ್ಮಂಗೂ ಕ್ಯಾನ್ಸರ್ ಆಗಿ ತೀರೋದ್ರು. ನಮಗೆ ಗೊತ್ತಾಯ್ತು ಇಷ್ಟು ವರ್ಷ ಇರ್ತಾರೆ ಅಂತ ಗೊತ್ತಾಯ್ತು. ಸೊ ಅದು ಕಾಯ್ತೀವಲ್ವಾ, ಅದು ಭಾಳ ಪೇನ್ಫುಲ್ ವೇಟ್ ಅದು. ನಾನು ಅನ್ಕೊಂಡೇ ಇರ್ಲಿಲ್ಲ ನಮ್ಮಪ್ಪ ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ. ಅಲ್ಲ, ವಾಟ್ ವಾಸ್ ಯುವರ್ ಏಜ್? ನಿಮ್ಮ ವಯಸ್ಸು ಏನಿತ್ತು ಅವಾಗ? ಅವಾಗ ಜಸ್ಟ್ ನನಗೆ 21 ಓಕೆ ಓಕೆ ಓಕೆ. 21 ಇತ್ತು ಎಕ್ಸಾಕ್ಟ್ ಆಗಿ. ಅದು ಹೆಂಗ್ ಆಯ್ತು ಅಂದ್ರೆ, ಅದು ಹೆಂಗ್ ತಗೊಂತೀರಾ, ನಮ್ಮ ಅಮ್ಮನಿಗೆ ಹೆಂಗ್ ಹೇಳ್ತೀರಾ ಆ ಟೈಮಲ್ಲಿ? ಎಸ್, ಅದು ಅಲ್ವಾ ಆ ನ್ಯೂಸ್ ಹೇಳೋದು ಅಲ್ವಾ? ಆದ್ರೂ ನಾನು ಹೇಳಿರ್ಲಿಲ್ಲ How was ಅವಾಗ. it? ನಾವ್ ಹೇಳಿರ್ಲಿಲ್ಲ ಅವಾಗ, ನಿಜವಾಗ್ಲೂ ಹೇಳಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕ ನಾನೇ ಮಾತಾಡಿದ್ವಿ. ಅವ್ರು ಡಾಕ್ಟರ್ ಅಂದ್ರು 6 ಮಂತ್ಸ್ ಲಾಸ್ಟ್, ಅದಾದ್ಮೇಲೆ ಇರಲ್ಲ, ಎಷ್ಟು ದಿವಸ ಇರ್ತಾರೆ ನೋಡ್ಕೊಳ್ಳಿ ಅವ್ರನ್ನ ಅಂದ್ಬಿಟ್ರು. ಇದರಲ್ಲಿ ಏನು ಹೆಲ್ತ್ ಅಲ್ಲಿ ಅವರು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಹೇಗೆ? ಅವ್ರಿಗೆ ಹೆಂಗ್ ಅನಿಸ್ಬಿಟ್ಟಿದೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಇವನ್ ವೀಕ್ಷಕರಿಗೂ ಕೂಡ ಒಂದು ಎಚ್ಚರಿಕೆ ಅಂತ ಇರ್ಲಿ ಅಂತ ಆ ಒಂದು ಕಾರಣಕ್ಕೆ. ಇಲ್ಲ, ನಾನು ಹೇಳೋದೇನ್ ಗೊತ್ತಾ, ಏನೇ ಪ್ರಾಬ್ಲಮ್ ಇದ್ರು ಮನೆಯವ್ರ ಹತ್ರ ಶೇರ್ ಮಾಡ್ಕೋಬೇಕು, ಹೇಳ್ಕೋಬೇಕಲ್ವಾ? ಹೇಳ್ಕೊಂಬಿಡಿ. ನಾನು ಅದೇ ಹೇಳೋದು, ನಮ್ಮಪ್ಪ ಅದೇ ತಪ್ಪು ಮಾಡಿದ್ರು. ಹೇಳ್ಕೊಂಡಿಲ್ಲ, ಏನ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡಿಲ್ಲ. ನೋವು ಇದ್ರು ಕೂಡ ಹೇಳ್ಕೊಂಡಿಲ್ಲ. ಅವ್ರ ಆ ನೋವಲ್ಲೂ ಗಾಡಿಗೆ ಹೋಗಿ ಬರ್ತಾರೆ. ಅಯ್ಯೋ ದೇವ್ರೆ, ಅದು ಗ್ರೇಟ್ ನಮ್ಮಪ್ಪ ನನಗೆ. ಅಲ್ಲ, ತಂದೆ ಆದ್ರೆ ಹಾಗೆ. ಯಾಕಂದ್ರೆ ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು. ನಾವು ಮತ್ತೆ ಏನಾರ ಹೇಳ್ಕೊಂಡು ಹೇಳ್ತಾ ಹೋದ್ರೆ ಅದೇ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ನೋದು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಹೌದು, ಹುಷಾರಿಲ್ದಿದ್ದಾಗ್ಲೇನೆ ಅವ್ರಿಗೆ ಅನ್ಸಿದೆ. ಬಟ್ ಅವ್ರು ಆಲ್ರೆಡಿ 2 ಮಂತ್ಸ್ ತಗೊಂಡು ಹೋಗಿದ್ದಾರೆ, ಮಾಡಿದ್ದಾರೆ. ಮಾತ್ರೆ ನುಂಗಿ ಸುಮ್ನಾಗ್ಬಿಟ್ಟಿದ್ದಾರೆ. ಅವರು ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ಮಾತ್ರೆ ನುಂಗಿ ಸುಮ್ನಾಗಿದ್ದಾರೆ. ತೀರಾ ತಡಿಯಕ್ಕಾಗಿಲ್ಲ ಅಂದಾಗ ಚೆಕ್ ಮಾಡಿಸಿದಾರೆ, ಅದರಲ್ಲಿ ಡಿಟೆಕ್ಟ್ ಆಗಿದೆ. ಬಟ್ ಅವ್ರು ಅದನ್ನ ಹೇಳಿಲ್ಲ. ಮತ್ತೆ ಇನ್ನು 2 ಮಂತ್ಸ್ ಅದನ್ನ ಹಂಗೇನೆ ಕಿದ್ವಾಯಿಗೆ ಹೋಗಿ ಬಂದು ಮಾಡಿದ್ದಾರೆ. ಆಲ್ರೆಡಿ ಅಲ್ಲೇ 4 ಮಂತ್ಸ್ ಆಗೋಗಿದೆ, ಅದು ಜಾಸ್ತಿ ಬೆಳೆದಿದೆ. ಡಿಟೆಕ್ಟ್ ಮಾಡಿಲ್ಲ ಅವರು, ಡಾಕ್ಟರ್ಸ್ ಹೇಳಿಲ್ಲ ಅಂದ್ರೆ ಅವ್ರ ಟ್ರೀಟ್ಮೆಂಟ್ ಅಂದ್ರೆ ಕ್ಯಾನ್ಸರ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅಲ್ಲ, ಡಿಟೆಕ್ಟ್ ಆಗಿತ್ತು ಅವಾಗ, ಗೊತ್ತಾಗಿತ್ತು. ಅವ್ರಿಗೂ ಹೇಳ್ಬಿಟ್ಟಿದ್ದಾರೆ ಇರಲ್ಲ ಇನ್ನ ಅಂತ ಅಂದ್ಬಿಟ್ಟು. ಅವ್ರು ಅದನ್ನ. ಮೈ ಗಾಡ್, ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ಎಸ್ ಅಚ್ಯುತ್ ಅವರೇ, ಹೇಗಿದ್ದೀರಾ? ಎಸ್ ನಾನು ಸೂಪರ್ ಆಗಿದ್ದೇನೆ. ನಮ್ಮದು ಇವತ್ತು
ಪ್ರಿಯಾ ಮೇಡಮ್ ಪ್ರಿಯಾ ಇದ್ದಾರೆ, ಮೇಡಮ್ ಇದ್ದಾರೆ. ಹಾಯ್ ಎಸ್ ಸರ್, ಎಸ್ ಹೇಳಿ. ಎಸ್ ಹಾಂ ಮೇಡಮ್ ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು? ಆಕ್ಚುಲಿ ನಾವು ಯಾವ್ದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ಅಂದ್ರೆ ಮತ್ತೆ ಪ್ರಿಯಾ ಮೇಡಮ್ ಕುರಿ ಬಾಂಡಲ್ಲಿ ಯಾವಾಗ ಬರ್ತಾರೆ ಅಂತ. ಅದು ಪ್ರೋಗ್ರಾಮ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಿತ್ತು ಸರ್, ಇವಾಗ ಅದು ಏನೋ ಪ್ರಾಬ್ಲಮ್ ಅಚ್ಚುತ್ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓ ಹೌದಾ ಮೇಡಮ್? ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾವ್ದೋ ಆಫೀಸಿಂದ ಎಲ್ಲೋ ಯಾವ್ದೋ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಪ್ರೆಷರ್ ಅಲ್ಲಿ ಮನೆಗೆ ಬಂದ ತಕ್ಷಣ ಇದು ನೋಡಿದಾಗ ಎಷ್ಟೋ ರಿಲೀಫ್ ಆಗಿ ಮಲ್ಕೊಂತಾ ಇದ್ವಿ ಎಲ್ಲರೂ. ಹೌದು. ಸೊ ಇಟ್ ವಾಸ್ ರಿಯಲಿ ನೈಸ್ ಪ್ರೋಗ್ರಾಮ್. ಸೊ ನಿಮ್ ಪಾಠ ಚೆನ್ನಾಗಿರ್ತಾ ಇತ್ತು, ನಿಮ್ ಜೊತೆ ಇನ್ನೊಬ್ರು ಮೇಡಮ್ ಕೂಡ ಇರ್ತಾ ಇದ್ರು. ಹೌದಾ? ಹೌದು. ಆಮೇಲೆ ನಿಮ್ದು ಒಂದು ಸೀನ್ ಬರುತ್ತೆ ಮೇಡಮ್, ಅದು ಅಂಕಲ್ಗಳಿಗೆ ನೀವು ಛತ್ರಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡ್ತೀರಾ. ಸೊ ದಟ್ ವಾಸ್ ರಿಯಲಿ ತುಂಬಾ 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 ನಕ್ಕಿದ್ವಿ ಆ ಒಂದು ಸೀನ್, ಹೌದಾ? ಥ್ಯಾಂಕ್ ಯು ಸರ್, ಕುರಿ ಸಂಚಿಕೆನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ ಮೇಡಮ್, ಆದಷ್ಟು ಬೇಗ ಕುರಿ ಬಾಂಡ್ಗೆ ಸರ್, ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ರೆ. ಇವಾಗ ಸ್ಟಾರ್ಟ್ ಆಗಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಸೊ ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡ್ತಾ ವಾವ್, ಇದ್ದೀವಿ. ಸೂಪರ್. ನೈಸ್, ಸೂಪರ್ ಮೇಡಮ್. ಸೊ ಮತ್ತೆ ಪ್ಲಾನ್ ಮಾಡಿದಾರಂತೆ ಅಚ್ಯುತ್. ಸೊ ವಿಲ್ ವಾಚ್ ಇಟ್ ಆ್ಯಂಡ್ ವಿಲ್ ಎಂಜಾಯ್ ಇಟ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ತಾವು ಅದೇ ಇದ್ರ ಬಗ್ಗೆ ಹೇಳ್ತೀರಿ. ಡಿಟೆಕ್ಟ್ ಆಗಿತ್ತು ಮತ್ತು ಗೊತ್ತಾಗಿತ್ತು ಅವ್ರಿಗೆ ಅವಾಗ ಅಲ್ವಾ? ಗೊತ್ತಾಗಿತ್ತು ಸರ್. ನಾನು ಎಲ್ಲರಿಗೂ ಹೇಳೋದು ಅಷ್ಟೇನೆ, ನಿಮ್ಗೆ ಏನೇ ಪ್ರಾಬ್ಲಮ್ ಹಂಚ್ಕೋಬೇಕು. ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳಿ. ಇವಾಗ ನಮ್ಮಪ್ಪ ಮುಚ್ಚಿಟ್ರು, ಏನ್ ಸಿಕ್ತು ಅವರಿಗೆ? ಹೌದು. ಈಗ ನಮ್ಮ ಹತ್ರ ಹೇಳ್ಕೊಂಡಿದ್ರು, ಇಲ್ಲ, ಯಾಕಂದ್ರೆ ಅಂದ್ರು ಅವರಿಗೆ ಅದು ಅಪ್ಪ ಅನ್ನೋದು ಒಂದು ಅಪಾರ ದೊಡ್ಡ ಶಕ್ತಿ, ಅದು ಒಂದು ಮನೆಗೆ ಅಲ್ವಾ? ಅದನ್ನ ನಾವು ನೋಡಿ, ಇವತ್ತು ಅವ್ರ ಜೊತೆ ನಮ್ಮ ಜೊತೆ ಇರ್ತಿದ್ರು ಅಲ್ವಾ? ನಿಮ್ಮ ಸಂದರ್ಶನ ನೋಡ್ತಿದ್ರು ಅವರು, ನಿಜ. ಒಪ್ತಿದ್ರು. ಇಲ್ಲ, ಹೇಳ್ತೀನಲ್ಲ, ಇವತ್ತು ನಮ್ಮ ಅಪ್ಪ ಇದ್ದಿದ್ರೆ ನಾವು ಬೇರೆ ತರನೇ ಇನ್ನೂ ಇರ್ತಾ ಇದ್ವಿ. ಅಲ್ವಾ? ನಿಜವಾಗ್ಲು ಆ ಒಂದು ಶಕ್ತಿನೇ ಬೇರೆ. ನಾನು ಅದೇ ಹೇಳೋದು, ಏನೇ ಇದ್ರು ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳಿ. ಬೇರೆಯವ್ರ ಹತ್ರ ಹೇಳಕ್ ಆಗದಿದ್ರು ಈಗ ಕುತ್ಕೊಂಡು ಎಲ್ರು ಡಿಸ್ಕಸ್ ಮಾಡಿ ಆ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಅಂತ ಹುಡ್ಕೊಬಹುದು. ಹೌದೌದು, ಏನಿದೆ ಅಂತಾನು ಹುಡ್ಕೊಬಹುದು. ಡೆಫಿನೆಟ್ಲಿ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಎಸ್, ತಮ್ಮ ಹೆಸರು ಗೊತ್ತಾಗಲಿಲ್ಲ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ನಮಸ್ಕಾರ ಮಂಜುಶ್ರೀ ಅವರೇ. ಎಸ್, ಮಾತಾಡಿ ಅಮ್ಮ. ಹಲೋ, ನಿಮ್ಮ ಲೈವ್ ಕಾರ್ಯಕ್ರಮನ ಮ್ಯೂಟ್ ಮಾಡ್ಕೋಬೇಕು. ತಾವು ಲೈವ್ ಕಾರ್ಯಕ್ರಮ ಮ್ಯೂಟ್ ಮಾಡ್ಕೋಬೇಕು. ಮ್ಯೂಟ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್. ಓಕೆ. ಹಲೋ, ಹೇಳು. ಹಲೋ, ಕೇಳಿಸ್ತಿಲ್ವಾ? ಕೇಳಿಸ್ತಿದೆ, ಹೇಳಿ. ಹಲೋ, ಕೇಳಿಸ್ತಿದೆ, ಹೇಳಿ. ಹೇಳು, ಗೊತ್ತಾಯ್ತು. ಥ್ಯಾಂಕ್ ಯು. ಹೇಳು, ಆಯ್ತು. ಅದು ಲೈವ್ ನ ಮ್ಯೂಟ್ ಮಾಡಿ ಮಾತಾಡು, ಕ್ಲಿಯರ್ ಆಗಿ ಕೇಳುತ್ತೆ ವಾಯ್ಸ್. ಇನ್ನು ನೋಡ್ತಾ ಇದೆಯಾ? ನಿಮ್ಮ ಫ್ರೆಂಡ್ ತುಂಬಾ ಭಾವುಕರು, ವೆರಿ ಇಮೋಷನಲ್. ಮಂಜುಶ್ರೀ ಅವರೇ, ಕೇಳಿಸ್ತಿದ್ಯಾ? ನಿಮ್ಮ ಫ್ರೆಂಡು ತುಂಬಾ ಇಮೋಷನಲ್ ಒಂದೇ ಅಲ್ವಾ? ಎಸ್. ಮತ್ತೆ ಏನಾಗತ್ತೆ, ತಂದೆ ಕಳ್ಕೊಳ್ಳೋದು, ಆ ನೋವು ಯಾರಿಗೂ ಸಹಿಸಕ್ಕಾಗಲ್ಲ, ಯಾರಿಗೂ ಭರಿಸಕ್ಕಾಗಲ್ಲ ಅಲ್ವಾ? ಸೊ ಇವತ್ತು ಅವರು ಹಂಚ್ಕೊಂಡಿದ್ದಾರೆ, ಖುಷಿ ಆಗ್ತದೆ ನಿಜವಾಗ್ಲೂ. ಆ ಮನಸ್ಸಿನ ನೋವನ್ನು ಹಂಚ್ಕೊಂಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂದರೆ ಒಂದು ಸಂದೇಶ ಕೊಟ್ಟಿದ್ದಾರೆ ಎಲ್ರಿಗೂ. ಅಂದರೆ ನಮ್ಮ ಮನಸ್ಸಿನ ಮಾತನ್ನು ನಾವು ಯಾವತ್ತಿಗೂ ಹಂಚ್ಕೋಬೇಕು. ವಿ ಹ್ಯಾವ್ ಟು ಶೇರ್ ಅವರ್ ಥಾಟ್ಸ್ ಅಂತ ಅದೊಂದು ಭಾಳ ಚೆನ್ನಾಗಿ ಒಳ್ಳೆ ವಿಚಾರ ಹೇಳಿದ್ದಾರೆ. ಸೊ ಏನಾಗುತ್ತೆ, ನಾವು ಎಷ್ಟೋ ವಿಷಯಗಳನ್ನ ನಾವು ಮುಚ್ಚಿಟ್ಟಾಗ ಕಳ್ಕೊಳ್ಳೋಂಥ ಒಂದು
ಪ್ರಸಂಗ ಬರುತ್ತೆ ಜೀವನದಲ್ಲಿ. ಹೌದು ಅವ್ರಿಗೆ ಖಂಡಿತ ನಾವು ಕೊಡ್ತೇವೆ. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಮಂಜರಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಜ, ನೀವು ಹೇಳಿದ್ದು 100% ನಿಜ. ಯಾಕಂದರೆ ನಾವು ಎಷ್ಟು ಹಂಚ್ಕೋತೇವೆ ಅಷ್ಟು ಒಳ್ಳೇದು. ಆ್ಯಕ್ಚುಲಿ ಏನ್ ಗೊತ್ತಾ, ಈಗ ಫ್ಯಾಮಿಲಿ ಅವ್ರ ಹತ್ರ ಮುಚ್ಚಿಟ್ಟು ಏನ್ ಸಿಗುತ್ತೆ ಪ್ರಯೋಜನ ಇಲ್ಲ. ಕೆಲವೊಂದ್ರಲ್ಲಿ ನೋಡ್ಬಿಡ್ತಾರೆ, ಮುಚ್ಚಿಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ನಾವಪ್ಪ ಇವಾಗ ಹಂಗೆ ಮಾಡಿದ್ದು, ಈಗ ಮುಚ್ಚಿಟ್ರು. ಅದನ್ನ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅವರ ಎಕ್ಸ್ಪ್ರೆಸ್ ಇರ್ಲಿಲ್ವಾ? ಹೇಗೆ? ಹೌ ವಾಸ್ ಹಿ? ಫುಲ್ ಡಲ್ ಆಗಿದ್ರು, ಹುಷಾರಿರಲ್ಲ ಅಂತ ಮಲಗ್ತಿದ್ರು. ಅಲ್ಲ ಹಾಗಲ್ಲ. ಹೌ ವಾಸ್ ಹಿಸ್ ಸ್ವಭಾವ ಹೇಗಿತ್ತು ಅಂತ? ಯಾವಾಗಲೂ ಶೇರ್ ಮಾಡದೇ ಇರೋಂಗ ಸ್ವಭಾವ ಇತ್ತಾ ಹೇಗೆ? ಅವ್ರು ಸ್ವಲ್ಪ ಅಂದ್ರೆ ಅವರು ಯಾವ ತರ ಅಂದ್ರೆ, ಈಗ ಹೇಳ್ಕೊಂಡ್ರೆ ಬೇಜಾರಾಗ್ತಾರೆ, ಆ ರೀತಿ. ಓಕೆ. ಖುಷಿಗಳನ್ನ ಬಂದು ಹಂಚ್ಕೊಂತಾರೆ. ಬಟ್ ಅವ್ರದ್ದು ನೋವಿರ್ಲು ಏನು ಅವೆಲ್ಲ ಹಂಚ್ಕೊಳಲ್ಲ. ಏನಾದ್ರೂ ಮೈಕೈ ನೋವಾಯ್ತು ಅಂದ್ರೆ ನನ್ನನ್ನ ಇಲ್ಲ ನನ್ನ ತಮ್ಮನ ಕರೆದಿ ಕಾಲು ಒತ್ತಿಸ್ಕೊಳೋದು, ಕಾಲ್ ತುಣಿರಿ ಅನ್ನೋದು. ಅವರು ಡ್ರೈವಿಂಗ್ ಅಲ್ವಾ, ಅದು ಆಬ್ವಿಯಸ್ಲಿ ಕಾಲ್ ನೋವಿರುತ್ತೆ. ಅದ್ರಲ್ಲೇ ಗೊತ್ತಾಗ್ತಿತ್ತು ನಮ್ಗೆ ಕಾಲ್ ನೋವಿದೆ ಅಂತ ಅನ್ಬಿಟ್ಟು. ಆ ತರ ಮಾಡ್ತಿದ್ರೆ ಹೊರತು ಬಾಯಿ ಬಿಟ್ಟು ಹೇಳ್ತಾ ಇರ್ಲಿಲ್ಲ ಅವರು ಈ ತರ ಅಂತ ಅನ್ಬಿಟ್ಟು. ನಾನು ಅದನ್ನೇ ಹೇಳೋದು. ಏನೇ ಇರ್ಲಿ, ಇವಾಗ ಅವತ್ ನಮ್ಮಪ್ಪ ನಮ್ಮ ಹತ್ರ ಹೇಳ್ಕೊಂಡ್ಬಿಟ್ಟಿದ್ರೆ ನಾವೆಲ್ಲ ಸೇರ್ಕೊಂಡು ಏನೋ ಒಂದು ಡಿಸಿಷನ್ ಮಾಡ್ತಾ ಇದ್ವಿ. ಮತ್ತೆ ಆ ಸ್ಟೇಜ್ ಅನ್ನೋದು ಇರುತ್ತೆ. ಆ ಸ್ಟೇಜ್ ಅದನ್ನ ಇಲ್ಲ, ಅದಾದ್ಮೇಲೆ ನಾವು ಕೈ ಬಿಡ್ಲಿಲ್ಲ, ತುಂಬಾ ಪ್ರಯತ್ನ ಮಾಡಿದ್ವಿ. ಬಟ್ ಅದು ಮುಂಚೆ ಗೊತ್ತಾದ್ರೆ ಇನ್ನೂ ಚೆನ್ನಾಗಿ. ಪೀಪಲ್ ಟ್ರೀಗೆ ಹೋದ್ವಿ, ಅವ್ರು ಆಗದೇ ಇಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ನಮ್ಮ ಅಕ್ಕ ಅಂದ್ರು BGS ಅಲ್ಲಿ ಟ್ರೈ ಮಾಡು, ಅದ್ರಲ್ಲಿ ಲಾಸ್ಟ್ ಸ್ಟೇಜ್ ಹೋಗಿರೋರು ಬದುಕ್ಸಿರೋರು ಇದಾರಂತೆ ಅಂತ ಹೇಳಿದ್ರು. ಸೀದಾ ನಾವು ತಡ ಮಾಡ್ಲಿಲ್ಲ. ನಮ್ಮ ಅಪ್ಪಂಗೆ ನಾನು ಡೈರೆಕ್ಟ್ ಆಗಿ ಹೇಳ್ದೆ, ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಲ್ವಾ, ಬಾಪ BGS ಹೋಗೋಣ ಅನ್ಬಿಟ್ಟು ಕರ್ಕೊಂಡು ಹೋದೆ. ಅವ್ರಿಗೆ ಗೊತ್ತಾಗೋಗಿದೆ ಅಂತ ಅನ್ಬಿಟ್ಟು. ಆಮೇಲೆ BGS ಅಲ್ಲೂ ಆಯ್ತು ನೋಡೋಣ, ಟ್ರೈ ಮಾಡೋಣ, ಅದು ಆಸೆ ಹುಟ್ಟಿಸ್ತಾರಲ್ಲ ನಮ್ಗೆ, ಆಗ್ಬೋದು ಅನ್ನೋದೊಂದು ಆಸೆ, ಒಂದು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ. ಅವರು ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಹಿಂದಿಂದ ಎಲ್ಲ ಮಾಡಿದ್ರು, ಅಡ್ಮಿಟ್ ಮಾಡ್ಕೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ಅದೇನಾಗಿತ್ತು, ಆ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಬ್ರೈನ್ಗಾಗಿ, ಅದು ಬ್ರೈನ್ ಟ್ಯೂಮರ್ ಆಗೋಗ್ಬಿಟ್ಟಿತ್ತು. ಅದನ್ನು ಆಪರೇಷನ್ ಎಲ್ಲ ಮಾಡಿಸಿದ್ವಿ. ಆದ್ರೂ ಲಾಸ್ಟ್ ಹೇಳ್ಬಾರ್ದು, ಬಟ್ ಆದ್ರೂ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೊನೆಗೆ ಅವರು ಬೆಡ್ ರಿಡನ್ ಆಗೋದ್ರು. ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆದ್ರು. ಹೇಳ್ತೀನಲ್ಲ, ಯಾವ ಶತ್ರುಗೂ ಅಲ್ಲ, ನಮ್ಮ ಕ್ಯಾನ್ಸರ್ ಮಾತ್ರ ಇದೆಯಲ್ಲ ಸರ್, ಅದು ಬರಬಾರ್ದು. ಒಂದೊಂದೇ ಅಂಗಗಳನ್ನ ತಿಂತಾ ಹೋಗ್ಬಿಡುತ್ತೆ ಅದು. ನಮ್ಮಪ್ಪನ ಎಷ್ಟು ಹತ್ರದಿಂದ ನೋಡ್ಬಿಟ್ವಿ ಅಂದ್ರೆ, ಆ 3 months ಅಲ್ಲಂತೂ ನಮ್ಮಪ್ಪಂದು ದೇವ್ರಗಳನ್ನಂತೂ ತುಂಬಾ ಕೆಟ್ಟಾಗಿ ಬೈಕೊಂಡ್ಬಿಟ್ಟಿದ್ದೆ. ಅವಾಗ ಆಗುತ್ತೆ, ಸಹಜ. ಅಂದ್ರೆ ನಮ್ಮಪ್ಪ ಯಾರಿಗೂ ಒಂದು ಕೆಟ್ಟದ್ ಮಾಡಿಲ್ಲ, ಅವ್ರು ಯಾರಿಗೂ ನೋವು ಕೊಟ್ಟಿಲ್ಲ, ಯಾರಿಗೂ ಕಷ್ಟ ಕೊಟ್ಟಿಲ್ಲ ಅಂದಾಗ ನೀನ್ ಯಾಕೆ ನಮ್ಮ ಅಪ್ಪಂಗೆ ಈ ತರ ಕಷ್ಟ ಕೊಟ್ಟಿದೆ ಅಂತ ಅನ್ನೋದು ನಾವು ದೇವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೇವೆ. ಬಟ್ ಏನ್ ಹೇಳೋದಂದ್ರೆ, ನಾನು ಪ್ರಿಯಾ ಅವರೇ, ಅವರ ಒಂದು ಅವಧಿ ಪೀರಿಯಡ್ ಅಂತ ಇರುತ್ತೆ, ಇಷ್ಟೇ ವರ್ಷ ಅವ್ರು ಇರ್ಬೇಕು ಅಂತ ಇರುತ್ತೆ. ವಾಟ್ ವಾಸ್ ಇಸ್ ಇಲ್ಲ, ನಾನು ಹೇಳೋದು ಈಗ ಹುಟ್ಟಿದ್ಮೇಲೆ ಸಾಯ್ಲೇಬೇಕು, ಅದನ್ನ ನಾವು ತಪ್ಸಕ್ ಆಗಲ್ಲ. ಕರ್ಕೊಂಡ್ಬಿಡು ಒಂದೇ ಸಲ. ಈಗ ನಮ್ಮಪ್ಪ ಆಲ್ ಓವರ್ ಇಂಡಿಯಾ ಟ್ರಿಪ್ ಹೋಗಿದ್ರು. ಬೆಡ್ ರಿಡನ್ ಆಗಿದ್ದಕ್ಕೆ ನೀವು ಹೇಳ್ತಿರೋದು, ಆಲ್ ಓವರ್ ಇಂಡಿಯಾ ಟ್ರಿಪ್ ಹೋಗಿದ್ರು. ಅವರು ನೋವು ಪಟ್ಟಿದ್ದಕ್ಕೆ ನೀವು ಹೇಳ್ತಿರೋದಲ್ವಾ? 3 months ಸರ್, ನಾನು ಕಣ್ಣಾರೆ ನೋಡಿದೀನಿ. ಫುಲ್ ಬೆಡ್ ರಿಡನ್ ಆಗೋದ್ರು, ಮಾತು ನಿಂತೋಯ್ತು. ಲಾಸ್ಟ್ ಅಲ್ಲಿ ಅವ್ರಿಗೆ ಮಾತಾಡಕ್ ಬರ್ಲಿಲ್ಲ. ಓಕೆ. ನಾವ್ ಇಷ್ಟಪಡೋ ವ್ಯಕ್ತಿ ಅಷ್ಟು ನರಳಾಡ್ತಿದ್ದಾರೆ ಅಂದಾಗ ಅದು ಹೇಳ್ಕೊಂಬಾರ್ದ ಪರಿಸ್ಥಿತಿ. ತುಂಬಾ ಕೆಟ್ಟಾಗಿರತ್ತೆ ಅದು. ನಿಜ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಒಂದು ಚಾನೆಲ್ ಮುಖಾಂತರ ನಾನು ಹಾರೈಸ್ತೀನಿ. ಫೈನ್. ಸೊ ಕುರಿಬಾಂಡ್ ನಂತರ ತಾವು ಜಾಬ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ. ಸೊ ಹೇಗೆ ಅದು ಜಾಬ್ ಆದ್ಮೇಲೆ ಮತ್ತೆ ಬಿಸ್ನೆಸ್ ಯಾವಾಗಿಂದ ಪ್ರಾರಂಭವಾಯಿತು? ಈಗ ನಾನು ಅದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಹೇಳಿದ್ನಲ್ಲ, ಕೊರೋನಾ ಎಲ್ಲ ಬಂತು. ಓಕೆ. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಏನು ಮಾಡಿದ್ರಿ? ಹೇಳ್ತೀನಿ ಅದನ್ನ. ಕೊರೋನಾಗಿಂತ ಮುಂಚೆ IT ಇಲ್ಲಿ ಇದ್ ಮಾಡಿದ್ದು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೈಟ್ ಶಿಫ್ಟ್. ಅದು ಪ್ರೆಷರ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಮೀನ್ಸ್ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡ್ಲೇಬೇಕು, ಇವಾಗ ಮನೇಲಿ ಇದ್ದೀರಾ ಆತರ ಎಲ್ಲ. ಅದಾದ್ಮೇಲೆ ಅದನ್ನ ಬಿಟ್ಟೆ. ಫಸ್ಟ್ ಕೊರೋನಾ ತುಂಬಾ ಎಂಜಾಯ್ ಮಾಡಿದ್ವಿ, ಫ್ಯಾಮಿಲಿ ಎಲ್ಲ. ಸಡನ್ ಆಗಿ ನಮ್ಗೆ ಒಂದು ರಜೆ ಸಿಕ್ಕಿದಂಗೆ ಆಯ್ತು. ನಿಜ. ಫಸ್ಟ್ ಕೊರೋನಾ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಫುಲ್ ಮನೇಲಿ ಎಲ್ರು ಅಂದ್ರೆ ಎಲ್ಲಾ ಗ್ಯಾಂಗ್, ನಮ್ದು ಜಾಯಿಂಟ್ ಫ್ಯಾಮಿಲಿ ಅವಾಗ ಇದ್ದಿದ್ದು, ನಮ್ಮ ಅತ್ತೆ ಮನೆ ಕಡೆ ಫುಲ್ ಜನ ಎಲ್ಲ. ನಾವೊಂದು 20-25 ಜನ ಒಟ್ಟಿಗೆ ಸೇರ್ತಾ ಇದ್ವಿ ಕೊರೋನಾದಲ್ಲಿ.
ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಅಂದ್ರೆ ಈಗಲೂ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಖುಷಿ ಆಗುತ್ತೆ ನಿಜವಾಗ್ಲೂ. ಈಗಲೂ ಎಲ್ಲ ಒಂದು ಫಂಕ್ಷನ್ ಆಯ್ತು ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಇದು ಮಾಡ್ತೀವಿ. ಎಲ್ಲರೂ ಸೇರಿ ಒಂದು ಸಂಭ್ರಮ ಆಚರಣೆ ಮಾಡ್ತೀರಾ? ಓಕೆ. ಬಟ್ ಸೆಕೆಂಡ್ ಕೊರೋನಾದಲ್ಲಿ ನಾನೇ ಫುಲ್ ಸೀರಿಯಸ್ ಆಗೋದೆ. ಯಾಕೆ? ಕೊರೋನಾ ಅಟ್ಯಾಕ್ ಆಗೋಯ್ತು ಸಡನ್ ಆಗಿ ನನಗೆ. ಆಮೇಲೆ ಸಿಟಿ ಸ್ಕೋರು 25ಗೆ 24 ಆಗಿತ್ತು ನಂದು. ಓಹೋ, ಭಯ ಜಾಸ್ತಿ ಪಡ್ತೀರಾ ಅನಿಸ್ತದೆ? ಇಲ್ಲ, ಅದೇನು ಸಡನ್ ಆಗಿ ಡೆಲ್ಟಾ ವೈರಸ್ ನಾವು ಅಂದ್ರಲ್ಲ, ಸುಮಾರು ನೋಡಿದ್ವಿ, ಸುಮಾರು ಜನ ಭಯ ಪಟ್ಕೊಂಡೇ ಜಾಸ್ತಿ ಜನ ಇದಾಗಿದ್ರೆ. ಆ ಟೈಮಲ್ಲಿ ಭಯ ಅನ್ನೋದಿತ್ತು ಸರ್. ಕೊರೋನಾ ಅಂದ್ರೆ ಭಯ ಅನ್ನೋದಿತ್ತು. ಬಟ್ ಫಸ್ಟ್ ಕೊರೋನಾದಲ್ಲಿ ನಾವೇ ನಂಬ್ತಾ ಇರ್ಲಿಲ್ಲ. ಅಲ್ಲ, ನ್ಯೂಸ್ ಅಲ್ಲಿ ಜಾಸ್ತಿ ಇತ್ತು ಕೊರೋನಾ. ಕೊರೋನಾ ಅಂದ್ರೆ ಎಲ್ಲ ಆಟಾಡಿಸ್ತಾರೆ, ಎದುರಿಸ್ತಾರೆ ಅಂತ. ಫಸ್ಟ್ ಕೊರೋನಾದಲ್ಲಿ ನಾವೆಲ್ಲ ಚೆನ್ನಾಗೇ ಇದ್ವಲ್ಲ. ಹೌದು. ಅದು ಆ ಥರ ಇತ್ತು. ಬಟ್ ಸೆಕೆಂಡ್ ಕೊರೋನಾದಲ್ಲಿ ನನಗೆ ಕೊರೋನಾ ಬಂತು. ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ. 2 months ICU ಇದ್ದೆ. ಅದು ಅಲ್ಲಿ ನಾನು ಡೈರೆಕ್ಟ್ ಆಗಿ ನೋಡಿದ್ನಲ್ಲ ಆ ಸಾವುಗಳು ಅದೆಲ್ಲ. ಬಟ್ ಅವಾಗ ಅನ್ನಿಸ್ತು ಕೊರೋನಾ ಇರೋದಂತೂ ನಿಜ ಅನ್ನಿಸ್ತು ಸರ್. ಸತ್ಯ ಅನಿಸ್ತಾ? ನಿಜವಾಗ್ಲೂ ನಾನಂತೂ ನಂಬಲ್ಲ. ಇಲ್ಲ, ನಾನು ಲೈವ್ ಎಕ್ಸ್ಪೀರಿಯನ್ಸ್ ಇದ್ದೀನಲ್ಲ ನೋಡಿ ನಿಮ್ಮ ಮುಂದೆ. 2 months ಇದ್ದೆ ನಾನು ಹಾಸ್ಪಿಟ್ಲಲ್ಲಿ. ಓಕೆ ಓಕೆ. ತುಂಬಾ ಸಿವಿಯರ್ ಆಗಿತ್ತು. ಬದುಕದೇ ಕಷ್ಟ ಅಂದ್ರು ಡಾಕ್ಟ್ರು. ಓಕೆ. ಬಟ್ ನನ್ನ ಹಸ್ಬೆಂಡ್ ಆ ಟೈಮಲ್ಲಿ ಕೈ ಬಿಡ್ಲಿಲ್ಲ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಎಷ್ಟಾದ್ರೂ ಆ ಟೈಮಲ್ಲಿ ಒಂದು ಇರಬೇಕದು ಜೊತೆಗೆ. ನಿಜ, ನಮ್ಮ ಕೈ ಬಿಡ್ಲಿಲ್ಲ ಅವರು ಆ ಟೈಮಲ್ಲಿ. ಎಷ್ಟಾದ್ರೂ ಆದ್ರೂ ಪರವಾಗಿಲ್ಲ, ಅವಳು ಹುಷಾರಾಗಿ ಬಂದ್ರೆ ಸಾಕು ಅಂತ. ಆಮೇಲೆ ಡಾಕ್ಟರ್ಗಳೇನೆ ಅವರು ಹುಷಾರಾಗ್ತಾ ಇಲ್ಲ ನೋಡಿ ಕರ್ಕೊಂಡೋಗಿಲ್ಲ, ಗೌರ್ಮೆಂಟಲ್ಲಿ ಅಡ್ಮಿಟ್ ಮಾಡಂಗಿದ್ರೆ ಮಾಡಿ ಅಂದಿದ್ರಂತೆ. ಬಟ್ ಅವ್ರು ಇಲ್ಲ ನೋಡೋಣ, ಟ್ರೈ ಮಾಡಿ ಅಂತ ಅಂದ್ರು. ಫಸ್ಟ್ ಕೊರೋನಾಲಿ ಏನೇನು ಅಡಿಗೆಗಳೆಲ್ಲ ಹೊಸ ಅಡಿಗೆ ಕಲ್ತ್ಕೊಂಡ್ರ? ಇಲ್ಲ, ಮಾಡೋರು ನಮ್ಮತ್ತೆ. ನಾವು ಅಂದ್ರೆ ಅಲ್ಲೇ ಗೇಮ್ಸ್ಗಳು ಅದು ಇದು ಎಲ್ಲ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಫೈನ್ ಫೈನ್ ಫೈನ್. ಸೊ ಒಂದು ಎಲ್ಲರ ಜೊತೆ ಒಂದು ಕಾಲ ಕಳೀಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಟೈಮಲ್ಲಿ. ತುಂಬಾ ಚೆನ್ನಾಗಿ ಸರ್. ಆದ್ರೆ ಬಟ್ ಅಷ್ಟೇ ಪ್ರಾಬ್ಲಮ್ಸ್ ಆಯ್ತು ಕೆಲವರಿಗೆ. ಲಾಕ್ಡೌನ್ ಆಗಿ ಎಷ್ಟೋ ಜನ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು ತುಂಬಾ ಅವಾಗ. ಹೌದು. ಸೊ ನಟನೆ ಕಡೆ ಒಲವು ಇತ್ತ ನಿಮಗೆ? ಅವಾಗಿತ್ತು, ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪ ಸಪೋರ್ಟ್ ಮಾಡಲಿಲ್ಲ. ಓಕೆ ಫೈನ್. ಸೊ ಅದಾದ್ಮೇಲೆ ಕೊರೋನಾ ಇಲ್ಲ ಆದ್ಮೇಲೆ ಇಲ್ಲಿ CST ಡಿಪೋಗೆ ಜಾಯ್ನ್ ಆದೆ. ಇದು ಗೊತ್ತಾ, ಕ್ಯಾಂಟೀನ್ ಸ್ಟೋರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಟ್ರಿನಿಟಿ ಚರ್ಚ್, ಅಲ್ಲಿ ಜಾಯ್ನ್ ಆದೆ. ಅಲ್ಲಿ 1 year ಮಾಡಿದೆ. ಅದಾದ್ಮೇಲೆ ನನಗೆ ಅನ್ನಿಸ್ತು ಸುಮ್ಮನೆ ಅಲ್ಲಿ ಬೇರೆ ಕಡೆ ಕೆಲಸ ಮಾಡೋ ಬದಲು ನಮ್ದೇ ಓನಾಗಿ ಏನಾದ್ರೂ ಮಾಡಬೇಕು. ಅಟ್ಲೀಸ್ಟ್ ನಾನೇ ಓನಾಗಿ ಏನಾದ್ರೂ ಮಾಡ್ಬೋದಲ್ಲ, ನಿಂತ್ಕೋಬೇಕು ಅನ್ನೋದು ಬಂತು. ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ಅದಕ್ಕೆ. ಸರಿ ಅಂತ. ಯಾಕೆ ಬೇಕು ಅಂತ ಹೇಳಿಲ್ವಾ ಒಂದು ಮಾತು ಫಸ್ಟ್? ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ವಾ, ನಿನ್ಗೆ ಯಾಕೆ ಬೇಕು, ನಾನು ಇದನ್ನೆಲ್ವಾ ಮಾಡ್ತೇನಲ್ವಾ, ಅದೊಂದು ಸ್ವಾಭಿಮಾನ ಇರುತ್ತೆ ಪ್ರತಿ ಗಂಡನಿಗೆ. ಇಲ್ಲ, ಹೇಳಿದ್ನಲ್ಲ, ಅವ್ರು ಸಪೋರ್ಟಿವ್ ಇದ್ದಾರೆ ತುಂಬಾ. ನೀನ್ ಮಾಡ್ತೀಯಾ ಮಾಡು, ಅದರಿಂದ ಒಳ್ಳೇದಾದ್ರೆ ಓಕೆ, ಕೆಟ್ಟದಾರೆ ಒಂದ್ ಲೆಸನ್ ಕಲಿತೀಯ, ಆ ತರ ಅವರು. ಓ ಹಾಗೆ, ಪ್ರಯತ್ನ ಮಾಡು, ಆದ್ರೆ ಓಕೆ, ಆಗ್ಲಿಲ್ಲ ಅಂದ್ರೆ ಪಾಠ, ಅದ್ರ ಅನುಭವ, ಆಗಿಲ್ಲ ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಸಕ್ಸಸ್ ಆಗಿ ಹೋಗ್ತೀಯ. ಈ ತರ ಒಂದು ಸಪೋರ್ಟ್ ಮಾಡಿ ಹೇಳೋರು ಬಹಳ ಕಡಿಮೆ. ಸೊ ಯುವರ್ ಹಸ್ಬೆಂಡ್ ಟೋಲ್ಡ್ ದಿಸ್. ಏನೇ ಒಂದ್ ಹೇಳಿದ್ರು, ನಿನ್ನಿಷ್ಟ ಟ್ರೈ ಮಾಡು ಆ ತರ ಹೇಳ್ತಾರೆ ಅವರು. ಓಕೆ, ಅದಷ್ಟೇ. ಸೊ ಪ್ರಯತ್ನ ಪಟ್ರಿ, ಸೊ ಮಾಡಿದ್ರಿ. ಸೊ ವಾಟ್ ಬಿಸ್ನೆಸ್ ಡಿಡ್ ಯು ಸ್ಟಾರ್ಟೆಡ್? ಸಾರಿ ಬಿಸ್ನೆಸ್. ಆಲ್ ಅಂದ್ರೆ ಎಲ್ಲಾ ತರ ಲೇಡೀಸಿಗೆ ಸಂಬಂಧಪಟ್ಟಿರೋದು ಎಲ್ಲಾ ತರನು ಇಟ್ಟೆ ಅದಕ್ಕೆ. ಓಕೆ. ಸೊ ಅದು ಬಿಸ್ನೆಸ್ ಅನ್ನೋದು ನಮ್ಮ ಕೈಲಿ ಇರುತ್ತೆ ಸರ್, ನಾವ್ ಹೆಂಗ್ ನಡೆಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್. ಇದು ಆನ್ಲೈನ್ ಕೂಡ ತಾವು ಮಾಡ್ತೀರಾ? ಇದು ಆನ್ಲೈನ್ ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಹಾಕ್ತಾ ಇರ್ತೀನಿ. ಮೀಶೋದಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಕೆಲವರು ಅದರಲ್ಲಿ ಜಾಸ್ತಿ ಡಿಸ್ಅಡ್ವಾಂಟೇಜ್ ಇದೆ, ಬೇಡ ಅಂತಾನು ಅಂದ್ರು. ಕ್ವಾಲಿಟಿ ವೈಸ್ ಅಥವಾ ಕ್ವಾಲಿಟಿ ಅನ್ನೋದಕ್ಕಿಂತ ಇವಾಗ ಏನೋ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ಸುಮ್ಮನೆ ಅದು ನಮ್ಮ ತಲೆ ಮೇಲೆ ಹಾಕ್ತಾರೆ, ಆ ತರ ಎಲ್ಲ. ಈಗ ನಾವು ಕರೆಕ್ಟ್ ಆಗಿ ಕಳ್ಸಿದ್ರು, ಅವ್ರು ಪಾರ್ಸೆಲ್ ಮಾಡೋ ಟೈಮಲ್ಲಿ ಅದೆಲ್ಲ ಅಂದ್ರು, ಬೇಡ ಅಂತ ಸುಮ್ಮನೆ ಜಸ್ಟ್ ಇವಾಗ ಇರ್ಲಿ ಅಂತ ಸುಮ್ಮನೆ. ನಿಮ್ಮ ಐಡಿ ಹೇಳ್ಬೋದು ನಮ್ಮ ವೀಕ್ಷಕರಿಗೆ? ಫೇಸ್ಬುಕ್ ಐಡಿ ಆಗಲಿ, ಇನ್ಸ್ಟಾಗ್ರಾಮ್ priya.gowda27 ಸೇಮ್, ಫೇಸ್ಬುಕ್ ಅದನ್ನು. ಫೈನ್. ಸೊ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರಿ ಅಂತ ನಾವು ಕೇಳಿದ್ವಿ. ಯಾವಾಗಲೂ ಸಕ್ರಿಯವಾಗಿರ್ತೀರಿ ಪ್ರತಿಯೊಂದು ಕೆಲಸದಲ್ಲಿ. ಸೊ ಇಷ್ಟು ಚಾರ್ಮ್ ಆಗಿರ್ಲಿಕ್ಕೆ ಒಂದು ರಹಸ್ಯ ಏನು? ಆಕ್ಟಿವ್ ಅಂದ್ರೆ ಹೇಳದ್ನಲ್ಲ, ಬೆಳಿಗ್ಗೆ ಮಾಮೂಲಿ ಮಗನ್ನ ಸ್ಕೂಲಿಗೆ ಎಲ್ಲ ಎತ್ತಿ ಕಳ್ಸೋದು, ಅದ್ ಬಿಟ್ರೆ ಅಂಗಡಿ ನೋಡ್ಕೊಳೋದು,
ಅದ್ ಬಿಟ್ರೆ ಅಂಗಡಿ ನೋಡ್ಕೊಳೋದು, ಮತ್ತೆ ಮನೆ ಮೇಂಟೈನ್ ಮಾಡೋದು, ಟೈಮ್ ಸಿಕ್ತಾಗ ರೀಲ್ಸ್ಗಳು ಮಾಡೋದು. ಹೌದಾ? ಆ, ಓಕೆ. ಮತ್ತೆಲ್ಲಾದ್ರೂ ಈಗ ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋದ್ರೆ ಅದನ್ನೆಲ್ಲ ವಿಡಿಯೋ ಮಾಡಿ ಅಪ್ಡೇಟ್ ಮಾಡೋದು, ಆ ಥರ ಎಲ್ಲ ಆಕ್ಟಿವ್ ಆಗಿರ್ತೀನಿ. ಓಕೆ ಓಕೆ ಓಕೆ. ಸೊ ಇರೋದು ಒಂದು ಲೈಫ್ ಅಲ್ವಾ, ಒಂದು ಜೀವನ ಅದು ಚೆನ್ನಾಗಿರ್ಬೇಕು ಅಲ್ವಾ? ಚೆನ್ನಾಗಿರ್ಬೇಕಷ್ಟೇ. ಎಸ್, ಸೂಪರ್. ಸೊ ನೀವು ಈ ಚಾನಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕಂದ್ರೆ ಯಾರು ಕೇಳ್ತೀರಾ? ಸಾರಿ ಕೇಳ್ಬೇಕಂದ್ರೆ ಹಸ್ಬೆಂಡ್ಗೆ ಯಾಕೆ? ಸ್ವಲ್ಪ ಒಂದೊಂದ್ಸಲ ತಲೆ ತಿಂದಿರ್ತೀನಿ. ಓಕೆ. ಅದ್ ಬಿಟ್ರೆ ನಮ್ಮಮ್ಮ ಯಾಕೆ? ಅಮ್ಮನಿಗೆ ಯಾಕೆ? ಚಿಕ್ಕ ವಯಸ್ಸಲ್ಲೆಲ್ಲ ಮಾತು ಇಲ್ಲ, ಕೇಳಿಲ್ಲ, ಗಂಡಂತೆಲ್ಲ ಎಲ್ಲರೂ ತಿಂತಾರೆ, ಬಟ್ ಅಮ್ಮನಿಗೆ ಯಾಕೆ? ಅವಾಗೆಲ್ಲ ಮಾತು ಕೇಳಿಲ್ಲ, ಹ್ಮ್ ತುಂಬಾ ಹಠ ಹ್ಮ್. ಆ ಥರ ಎಲ್ಲ ಮಾಡಿದ್ದೀನಿ. ಇಲ್ಲ, ನಿಮ್ಮಲ್ಲಿ ಹಠ ಇದ್ದಿದ್ದಕ್ಕೆ, ಆ ಛಲ ಇದ್ದಿದ್ದಕ್ಕೆ ಇವತ್ತು ಏನೋ ಒಂದ್ ಸಕ್ಸಸ್ಫುಲ್ ಆಗಿ. ಮಾಡ್ತಾ ಎಸ್, ಡೆಫಿನೆಟ್ಲಿ. ಇಲ್ಲೊಂದು ಸಾಧ್ಯ ಇಲ್ಲ. ಇಟ್ಸ್ ನಾಟ್ ದ್ಯಾಟ್ ಈಸಿ, ಅಷ್ಟು ಈಸಿ ಇಲ್ಲ. ಹೌದು. ಸೊ ಆ ಕಾರಣಕ್ಕೆ ಮಾಡ್ತಿದ್ದೀರಾ. ಸೊ ಅಮ್ಮನಿಗೆ ಸ್ವಲ್ಪ ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಹೆಂಗ್ ಗೊತ್ತಾ, ಈಗ ಕೆಲವ್ರು ಹೆಣ್ಮಕ್ಳು ಅಂದ್ರೆ ಮನೇಲೇ ಇರ್ಬೇಕು, ಮದ್ವೆ ಆಗಿದ ತಕ್ಷಣ ಬರೀ ಮನೆ ಗಂಡ ಸೀಮಿತವಾಗಿರ್ಬೇಕು ಅಂತ. ಸಂಸಾರ ಬರೀ ಇಷ್ಟರಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ? ಇವಾಗ ಹೆಣ್ಮಕ್ಳಾಗಿದ ತಕ್ಷಣ ಬರೀ ಮನೇಲೇ ಇರ್ಬೇಕು ಅನ್ನೋದೇನಿಲ್ಲ. ನಮ್ದೇ ಆದಂತ ಒಂದು ತೀರಾ ಓವರ್ ಆಗಿ ಇಂಡಿಪೆಂಡೆಂಟ್ ಕೇಳಲ್ಲ ನಾವು, ಇಂಡಿಪೆಂಡೆನ್ಸ್ ಬೇಕು ಅಂತ ಕೇಳಲ್ಲ ನಾವು. ಅಟ್ಲೀಸ್ಟ್ ನಾವು ನಮ್ದಂತ ಒಂದು ರೆಕಗ್ನೈಸ್ ಮಾಡ್ಕೊಳಕಾದ್ರೂ ನಾವೊಂದು ಇರ್ಬೇಕು, ಮತ್ತೆ ನಮ್ ಖರ್ಚು ಮೇಂಟೈನ್ ಮಾಡಕ್ಕಂತನಾದ್ರೂ ನಮ್ ಒಂದು ದುಡಿತಾ ಇರ್ಬೇಕು. ಆ ತರ ಇರೋದು ನಾನು ಅದೇ ಹೇಳೋದು. ನಾನು ತೀರಾ ಇಂಡಿಪೆಂಡೆನ್ಸ್ ನಾನು ಕೇಳಲ್ಲ. ಅಟ್ಲೀಸ್ಟ್ ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಳೋಷ್ಟಾದ್ರೂ ನನಗ್ ಬೇಕು ಅಲ್ವಾ? ಈಗ ಇರೋದೊಂದು ಲೈಫ್ ನೋಡಿ, ಇವತ್ತಿದ್ದವ್ರು ನಾಳೆ ಇರ್ತಾ ಇಲ್ಲ, ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ. ನಾಳೆ ನಾವು ಲೈವ್ ಅಲ್ಲಿ ಬರ್ತೀವಿ, ನಾನು ಬರ್ತೇನೆ ಅಂತ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಇಲ್ಲ, ಲೈಫ್ ಆಗಿದೆ. ಲೈಫ್ ಇಸ್ ವೆರಿ ಅನ್ಸರ್ಟನ್. ತೀರಾ ನಾನು ಯಾವಾಗ್ಲೂ ಹೊರಗಡೆ ಹೋಗ್ಬೇಕಂತ ಹೇಳಲ್ಲ. ಅಟ್ಲೀಸ್ಟ್ ಈ ತರ ಒಂದು ತಿಂಗಳಿಗೆ ಒಂದ್ಸಲನಾದ್ರೂ ಫ್ರೆಂಡ್ಸ್ಗಳ ಜೊತೆ ಆಚೆ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು, ಆ ತರ ಮೈಂಡ್ ಸೆಟ್ ನಂದಷ್ಟೇ. ಓಕೆ. ಸೊ ತಾವು ಒಂದು ಮೆಸೇಜ್ ಭಾಳ ಚೆನ್ನಾಗಿ ಕೊಟ್ರಿ. ಆದಷ್ಟು ನಾವು ಫ್ಯಾಮಿಲಿ ಜೊತೆ ನಾವು ಶೇರ್ ಮಾಡ್ಕೋಬೇಕಂತ. ಬಿಕಾಸ್ ನನಗೂ ಒಂದು ಸಣ್ಣ ಹೊಟ್ಟೆ ನೋವು ಶುರು ಆಗಿತ್ತು. ಸೊ ಅದು ಆ ಹೊಟ್ಟೆ ನೋವು ನಾವು ಫ್ಯಾಮಿಲಿಯಲ್ಲಿ ಹೇಳ್ಕೊಂಡಾಗ, ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲಿ ಸ್ಮಾಲ್ ಸ್ಟೋನ್ ಅಂತ ಗೊತ್ತಾಯಿತು. ಆ ಸ್ಟೋನ್ ಕ್ಲಿಯರ್ ಆಯಿತು. ಸೊ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಸೊ ಅದನ್ನು ಆ ಥರ ಮಾಡ್ಕೊಂಡ್ರೆ ಅದು ಒಳ್ಳೇದಂತ. ನೀವು ಒಳ್ಳೆ ನಾನು ಅದೇ ಹೇಳೋದು, ಯಾವತ್ತೇ ಆಗ್ಲಿ ಏನು ಮುಚ್ಚಿಡಬಾರ್ದು. ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿನ ಮೇನ ಫ್ರೆಂಡ್ಸ್ ಫ್ಯಾಮಿಲಿ ಅರ್ಥನೇ ಇಲ್ಲ. ಹೌದು ಅಲ್ವಾ? ಏನೇ ಒಂದು ಕಷ್ಟ ಸುಖ ದುಃಖ ಎಲ್ಲಾನು ಫ್ಯಾಮಿಲಿ ಹತ್ರ Everything has to be shared. ಕುತ್ಕೊಬೇಕು, ಡಿಸ್ಕಷನ್ ಮಾಡ್ಬೇಕು. ಅವತ್ ನಮ್ಮ ಅಪ್ಪ ಅದೊಂದು ತಪ್ಪು ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನಿಜವಾಗ್ಲೂ ನಮ್ ಜೊತೆ ಇರೋರು ಡೆಫಿನೆಟ್ಲಿ ಅಲ್ವಾ? ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಅಷ್ಟೊಂದು ಓಡಾಡಿದ್ವಿ. ನಿಯರ್ಲಿ 5 lakhs ಖರ್ಚಾಯ್ತು ನಮ್ಮ ಅಪ್ಪ. ಖರ್ಚು ಆಯ್ತು, ಬೆಡ್ ರಿಡನ್ ಆದ್ರು. ಅದು ಆ ನೋವನ್ನು ನೀವು ನೋಡೋಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಿದ್ರೆ ಆ 5 lakhs ನಮ್ಗೆ ಏನು ಅಲ್ಲ. ಇವತ್ತು ನೀವೇ ನಮ್ ಜೊತೆಗೆ ಇರ್ತಿದ್ರಿ ಅಲ್ವಾ? ನಾನು ಅದನ್ನೇ ಹೇಳೋದು. ಸತ್ಯ. ಸೊ ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ ಪ್ರಿಯ ಅವರೇ? ಥ್ಯಾಂಕ್ಸ್ ಅದನ್ನು ಹಸ್ಬೆಂಡ್ಗೆ ಹೇಳ್ತೀನಿ. ಓಕೆ, ಬಿಕಾಸ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅವತ್ತಿನ ದಿವಸ ನನಗೆ ಅವರು ಕೊರೋನಾದಲ್ಲಿ ನಾನು ಇದ್ದಾಗ, ಇಲ್ಲ ನನ್ನ ಹತ್ರ ಆಗಲ್ಲ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಅಂದ್ರೆ, ಅವಳು ಉಳಿಯೋದೇ ಇಲ್ಲ ಅಂತ ಹೇಳುವಾಗ ನಾನು ಯಾಕೆ ಅಷ್ಟೊಂದು ದುಡ್ಡು ಕೊಡ್ಬೇಕು, ಬೇಡ ಬಿಡು ಗೌರ್ಮೆಂಟಿಗೆ ಹಾಕ್ಬಿಡೋಣ, ಇದ್ರೆ ಇರ್ಲಿ ಅನ್ನೋ ತರ ಅವ್ರ ಮೈಂಡ್ ಸೆಟ್ ಅಲ್ಲ. ನನಗೆ ನಾನು ಆ ಮೈಂಡ್ ಸೆಟ್ ಅವತ್ತು ಅವ್ರು ಯೋಚನೆ ಮಾಡಿದಿದ್ರೆ ಇವತ್ತು ನಾನು ಇರ್ತಾ ಇರ್ಲಿಲ್ಲ, ಈ ಲೈವಲ್ಲಿ ನಾನು ಕೂರ್ತಾ ಇರ್ಲಿಲ್ಲ ನಿಜವಾಗ್ಲೂ. ಆ ಟೈಮಲ್ಲಿ ಅವ್ರು ಥಿಂಕ್ ಮಾಡಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಉದ್ದೇಶ ಇದ್ದಿದ್ದು ಬರೀ ನಾನು ಉಳಿಸ್ಕೊಬೇಕು ಅನ್ನೋದು ಮಾತ್ರ ಇತ್ತು ಅಷ್ಟೇ ಅವ್ರಿಗೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲ, ಅಲ್ಲಿ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ he has taken a right decision ಅಂತ ಹೇಳ್ಬೋದು. ಹೌದು, ನಿಜವಾಗ್ಲೂ. ನಾನು ಹೇಳಿದ್ನಲ್ಲ, ಡಾಕ್ಟ್ರೇ ಹೇಳಿದ್ರು ಉಳಿಯತ್ 99% ಅವ್ರ ಡೌಟ್, ಸುಮ್ಮನೆ ಗೌರ್ಮೆಂಟ್ ಅಲ್ಲಿ ಅಷ್ಟು ತೀರಾ ಹೋಗಿತ್ತಾ? ಹೇಳಿದ್ನಲ್ಲ ಸರ್, 25ಗೆ 24 ಇತ್ತು ಸಿಟಿ ಸ್ಕೋರ್. ಮೈ ಗಾಡ್. ಅದೇ ಹೇಳೋದು ನಾನು, ನನ್ಗೆ ಆಗಲ್ಲ ಅಂತ ಯಾವತ್ತೂ ಕೂರಬಾರ್ದು ಸರ್, ಆಗುತ್ತೆ ಅಂತ ಎನಿಥಿಂಗ್ ಇಸ್ ಪಾಸಿಬಲ್. ನೋಡಿ, ಅದು ಆ ಥರ ಒಂದು ಟರ್ನ್ ಆಗಿದೆ, ಅದು ಕನ್ವರ್ಟ್ ಆಗಿದೆ ಅಂದರೆ ಅಷ್ಟು ಲಂಗ್ಸ್ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿತ್ತು. ಮೈ ಗಾಡ್. ಈಗ ನನಗೆ ಕೋಲ್ಡ್ ಹೋದ್ರೆ ಆಗಲ್ಲ ಅಂದ್ರೆ ಹುಪ್ಸ ಸ್ಟಾರ್ಟ್ ಆಗೋದು ಅದೆಲ್ಲ ಆಗುತ್ತೆ. ಬಟ್ ನನ್ಗೆ ಅದು ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡ್ ಕೂತ್ರೆ ಅದೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ವೇಟ್ ಎತ್ತದ ಆಗಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಏನಿದ್ರು ನಮ್ ವಿಲ್ ಪವರ್, ಅದು ಬಹಳ ಸ್ಟ್ರಾಂಗ್. ನಾವ್ ಹೆಂಗಿರ್ತೀವಿ ಆ ತರ ನಮ್ಮ ಮನಸ್ಸು, ನಮ್ಮ ಮೈಂಡ್, ನಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನಿಜ. ಅದನ್ನ ನಾನು ನಿಜ. ಮತ್ತೆ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ನಾವು ಅದನ್ನ ಮೈನಸ್ ಪಾಯಿಂಟ್ ಆಗಿ ತಗೊಬಾರ್ದು, ಅದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಬೇಕು. ಏನೇ ಆದ್ರೂ ನಮ್ಗೆ ಹಿಂಗಿದೆ ಆಗಲ್ಲ ಬಿಡೋ,
ನನ್ನ ಕೈಲಿ ಆಗಲ್ಲ ಬಿಡು, ಇನ್ನು ಆಗಲ್ಲ ಬಿಡು ಆ ಥರ ಅನ್ಕೊಂಡಿದ್ದಿದ್ರೆ ಇವತ್ತು ನಾನು ಇಲ್ಲಿ ಇಷ್ಟೊಂದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಖಂಡಿತ ಖಂಡಿತ ನಿಜವಾಗ್ಲು ಹೌದು. ಇವಾಗ ಇಲ್ಲ ನನಗೆ ಇವಾಗ ಲಂಗ್ಸ್ ಪ್ರಾಬ್ಲಮ್ ಇದೆ, ನನ್ನ ಕೈಲಿ ಆಗಲ್ಲ ಅಂದ್ರೆ ಅದು ಆಗಲ್ಲ. ಇಲ್ಲ, ಏನಾಗುತ್ತೆ ಇವತ್ತಲ್ದಿರ ನಾಳೆ ಹೋಗಿ ಅಷ್ಟು ಮಟ್ಟಿಗೆ ಆದ್ರೂ ಕೂಡ ನಿಮ್ಮ ವಿಲ್ ಪವರ್ನ ನೀವು ಆಚೆ ಬಂದಿದ್ದು ನಿಜವಾಗ್ಲು. ಸೀರಿಯಸ್ಲಿ. ಎಸ್. ಅವತ್ತಿನ ದಿವಸ ನಾನು ಧೈರ್ಯ ಕೆಟ್ಟಿದ್ರೆ ಅದು ಬೇರೆ ತರನೇ ಆಗಿರ್ತಿತ್ತು, ಇಲ್ಲ ಇಡ್ತಾ ಇರ್ಲಿಲ್ಲ ನಾನು ಅಲ್ವಾ? ಆ ತರ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ. ಹೇಗಿದ್ದಾರೆ ಗೀತಾ ಅವರೇ? ಹಾ, ಚೆನ್ನಾಗಿದ್ದೀವಿ. ಎಸ್, ನಮ್ಮೊಂದಿಗೆ ಇವತ್ತು ಪ್ರಿಯಾ ಅವರಿದ್ದಾರೆ. ಎಲ್ರಿಗೂ ಪ್ರಿಯವಾಗಿದ್ದಾರೆ ಇವತ್ತು. ಹೌದು. ಎಸ್. ಪ್ರಿಯಾ ಮೇಡಮ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ನಮಸ್ಕಾರ. ಎಲ್ಲರನ್ನೂ ನಗಿಸ್ತಾ ಇದ್ರಿ, ಆದ್ರೆ ಎಷ್ಟೊಂದು ನೋವಿದೆ ಅನ್ನೋದ ಇವತ್ತು ಗೊತ್ತಾಯ್ತು ಎಲ್ರಿಗೂ, ಅಲ್ವಾ? ಹೌದೌದು. ಕುಡಿ ಬಾಟಲ್ ಬಂದಾಗ ಯಾವಾಗ್ಲೂ ನಗೋರು ಆಗ್ತಿತ್ತು, ನೀವೆಲ್ಲರೂ ನಗಿಸ್ತಾ ಇದ್ರಿ ಎಲ್ಲರನ್ನು. ಅದು ನಿಮ್ಮೊಳಗೆ ಇಷ್ಟೊಂದು ದುಃಖಗಳು ತುಂಬಿದೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ್ಲೂ ಜಾಸ್ತಿ ನಗೋರು ನಗಿಸೋರು ತುಂಬಾ ದುಃಖ ಇರುತ್ತೆ ಅಂತಾರೆ. ಹೌದೌದು, ನಗೋ ಮುಖ ಹಿಂದೆ ದುಃಖ ಇರುತ್ತೆ ಅಂತಾರಲ್ಲ. ಖಂಡಿತ ಖಂಡಿತ. ಎಷ್ಟೇ ಏನೇ ದುಃಖ ಇದ್ರು ಮೇಡಮ್, ನಾವ್ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಹೌದು, ಅದೊಂದು ಬಲವಾಗಿ ನಿಮ್ಗೆ ಇದಾಗಿದೆ. ನಿಮ್ ತಂದೆ ಜೊತೆಲೆ ಇದ್ದಾರೆ ಅನ್ನೋದು ಒಂದು ನಿಮ್ಗೆ ಇನ್ನೂ ಜಾಸ್ತಿ ಒಂದು ಸಪೋರ್ಟ್ ಇದ್ದಾಗಿದೆ. ಹೌದು. ಅವೆಲ್ಲ ಒಂದ್ ಕಡೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ, ಚೆನ್ನಾಗಿರ್ಲಿ ಅಂತ. ಆದಷ್ಟೇ ಹೇಳೋ ಅವ್ರಿಂದ ಹೌದು ಮೇಡಮ್, ಚೆನ್ನಾಗಿರ್ಲಿ ಅನ್ನೋದನ್ನೇ ಬಯಸ್ತಾರೆ. ಹಾಗಾಗಿ ನಿಮ್ ಸಿಗ್ತಾನೆ ಇರ್ತಾರೆ, ಅವರು ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾನೆ ಇರ್ತಾರೆ. ಇದು ಒಳ್ಳೇದಾಗ್ಲಿ ಇನ್ನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ ಮಗನ್ನ ನಿಮ್ಮ ತಂದೆ ರೂಪದಲ್ಲಿ ನೋಡ್ತೀನಿ ಅಂದ್ರೆ ಖುಷಿ ಆಯ್ತು. ನಿಜವಾಗ್ಲು ಚೆನ್ನಾಗಿ ಮಾತಾಡ್ಬೇಕು ಮೇಡಮ್, ನಿಜವಾಗ್ಲು. ಅದೇ ಹೇಳಲ್ವಾ ಮೇಡಮ್, ದೇವ್ರು ಒಂದ್ ಕಿತ್ಕೊಂಡ್ರೆ ಒಂದ್ ಕೊಡ್ತಾರಂತೆ. ನಮ್ಮ ಅಪ್ಪನ್ ಕಿತ್ಕೊಂಡ ನನ್ ಮಗನ್ ಕೊಟ್ಟಿದ್ದಾನೆ ಅಪ್ಪನ್ ರೂಪದಲ್ಲಿ ಅಷ್ಟೇ. ಹೌದೌದು, ಹಾಗೆ ಇರುತ್ತೆ. ದೇವ್ರದ್ದು ಇದು ಉದ್ದೇಶ ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಒಂದೊಂದ್ಸಲ ಬೈಕೊಂಡ್ಬಿಡ್ತೀವಿ. ಆ ಟೈಮಲ್ಲಿ ತುಂಬಾ ಬೈಕೊಂಡೆ. ನನ್ ಮಗ ಹುಟ್ಟಿದ್ಮೇಲೆ ನಮ್ಮ ಅಪ್ಪನೇ ಬಂದ್ರು ಅಂತ ಸಮಾಧಾನ ಆಯ್ತು. ಹಾಗೇನೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಒಂದ್ ಕಿಟಕಿ ಓಪನ್ ಆಗತ್ತೆ ಅಂತ ಹಾಗೆ. ಹೌದು. ಒಳ್ಳೇದಾಗತ್ತೆ ಮೇಡಮ್ ಇನ್ನು ಮುಂದೆ ನಿಮ್ಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೀತಾ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ಸ್ ಹೇಳೋ ಬಗ್ಗೆ ಹೇಳ್ತಿದ್ರೆ ಅದೇನೆ ಸರ್, ನಮ್ ಕೈಲಿ ಆಗುತ್ತೆ ಅಂದ್ರೆ ಅಲ್ವಾ? ಆಗಲ್ಲ, ಎಸ್, ವಿಲ್ ಪವರ್ ಆಗಲ್ಲ ಅಂದ್ರೆ ಆಗಲ್ಲ. ಎಸ್ ಎಸ್. ಆಮೇಲೆ ಚಾರ್ಲಿ ಚಾಪ್ಲಿನ್ ಒಂದು ಮಾತು ಹೇಳಿದ್ದಾರೆ, ನಾನು ಯಾವತ್ತಿಗೂ ಕಣ್ಣೀರು ಹಾಕಿದರೆ ಮಳೆಯಲ್ಲಿ ನಾನು ಕಣ್ಣೀರು ಹಾಕ್ತಿರ್ತಾ ಇದ್ದಾರೆ. ಯಾಕಂದರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು, ಕಾಣಬಾರ್ದು ಅಂತ. ಹೌದು. ಆ ರೀತಿ ನಿಮ್ಮ ಜೀವನ. ಯಾಕಂದರೆ ಕುರಿ ಬಾಂಡೆಲ್ಲ ಅದೆಲ್ಲ ನೀವು ಎಲ್ಲರೂ ನಗಿಸಿದರೆ ಒಳಗಡೆ ಎಷ್ಟು ನೋವಿದೆ ಅಂತ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ರೀತಿ ಜೀವನ ಹಾಗೇ ಇದೆ. ಬಿಕಾಸ್ ವಿ ಶುಡ್ ನಾಟ್ ಶೋ ಅವರ್ ಸಾರೋ, ನಮ್ಮ ಅದು ತೋರಿಸ್ಬಾರ್ದು. ಅದು ಯಾಕಂದರೆ ಅಲ್ಲಿಂದ ಯಾರಿಗೂ ಸ್ಫೂರ್ತಿ ಸಿಗಲ್ಲ. ಇನ್ನೊಂದೇನ್ ಗೊತ್ತಾ ಸರ್, ನಾನು ಹೇಳೋದು, ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ 4 ಜನ ಮುಂದೆ ತೋರಿಸ್ಕೋಬಾರ್ದು. ಮೇನ್ ಆಗಿ ದುಃಖನ, ಅಳದ್ನ. ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನನ್ಗೇನಾದ್ರು ಬೇಜಾರಾದ್ರೆ, ತುಂಬಾ ನೋವಾದ್ರೆ, ನಾನು ನಂಬಿರೋ ದೇವ್ರನ್ನ ಜಾಸ್ತಿ ಅಂದ್ರೆ ಕಬ್ಬಾಳಮ್ಮನ ತುಂಬಾ ನಂಬ್ತೀನಿ ನಾನು. ಆ ತಾಯಿ ಮುಂದೆ ಹೇಳ್ಕೊಂಡು ಕಣ್ಣೀರ್ ಹಾಕಿ ಸುಮ್ನಾಗ್ ಹೋಗ್ತೀನಿ ಹೊರತು. ಅದು ಬಿಟ್ರೆ ನಾನ್ ಕಲ್ತಿರೋ ಲೈಫಲ್ಲಿ ಪಾಠ ಅಂದ್ರೆ ನಮ್ ಕಷ್ಟನ ಯಾರ ಹತ್ರನೂ ಹೇಳ್ಕೊಬಾರ್ದು. ಅದು ಭಾಳ ಒಳ್ಳೇದು. ಯಾಕಂದ್ರೆ ಅದು ಎಷ್ಟು ಜೀವನಕ್ಕೆ ಅಷ್ಟು ಇದಾಗತ್ತಂದ್ರೆ ಸೂಪರ್. ಯಾಕೆಂದ್ರೆ ಈಗ ನೋಡಿ, ಎಲ್ರು ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ನಮ್ ಕಣ್ಣೀರ್ನ ಕೇಳಿ ಖುಷಿ ಪಡೋರು ಇರ್ತಾರೆ ತುಂಬಾ ಜನ. ಹೌದು ಹೌದು, ತುಂಬಾ ಜನ ಖುಷಿ ಪಡೋರು ಇರ್ತಾರೆ, ತಮಾಷೆ ನೋಡೋರು ಇರ್ತಾರೆ. ಮುಂದೆ ಏನಾಗಲ್ಲ ಬಿಡು, ಬಿಡು ಆರಾಮಾಗ್ತೀಯ ಬಿಡು ಅನ್ನೋರು ಇದಾರೆ. ಹಿಂದ್ಗಡೆ ಆಗ್ಬೇಕು ಇವಳಿಗೆ ಆ ತರನು ಇದಾರೆ. ಅಲ್ಲ, ನಾನು ಎಲ್ಲಾರ್ಗು ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಕೆಲವ್ರು ಇರ್ತಾರೆ, ಇನ್ ಕೆಲವರು ಇಲ್ಲ. ರಿಯಲ್ ಆಗಿ ಸ್ಪಂದಿಸೋರು ಇದಾರೆ. ಏನಾಗಲ್ಲ ಬಿಡು, ಆರಾಮಾಗ್ತೀಯ, ಹುಷಾರಾಗ್ತೀಯ, ಆ ತರನು ಇರ್ತಾರೆ. 2 ತರನು ಇರ್ತಾರೆ. ಅವರೇ ಅಂತ ನಾನು ಹೇಳ್ತಾ ಇಲ್ಲ, ಆಮೇಲೆ ಯಾರು ತಪ್ಪು ತಿಳ್ಕೊಬೇಡಿ. ಇಲ್ಲ, ವಾಟ್ ಯು ಟೋಲ್ಡ್ ಇಸ್ ರೈಟ್. ಬಿಕಾಸ್ ಕೆಲವರು ಇರ್ತಾರೆ, ಏನೋ ಮಾಡೋಕ್ಕಾಗಲ್ಲ. ಕೆಲವರಿಗೆ ಅಭ್ಯಾಸ ಹಾಗೆ ಇರುತ್ತೆ, ತಮಾಷೆ ನೋಡಿ ಅಭ್ಯಾಸ ಇರುತ್ತೆ. ನನ್ನ ಲೈಫಲ್ಲಿ ನಾನು ಕಲ್ತಿರೋ ಪಾಠ ಏನ್ ಗೊತ್ತಾ, ಯಾರ ಹತ್ರನೂ ನಾವು ಕಷ್ಟ ಹೇಳ್ಕೊಬಾರ್ದು. ಅಂದ್ರೆ ಕಣ್ಣೀರ್ ಹಾಕ್ಬಾರ್ದು ಮೇನ್ ಆಗಿ. ಈಗ ಅಮ್ಮಮ್ಮ ಅಂದ್ರೆ, ಈಗ ನಾನು ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ ಅಂದ್ರೆ, ಹೋಗ್ಲಿ ಬಿಡಿ, ಏನಾಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇ ಹೇಳ್ಬೋದು. ಮನುಷ್ಯರಾದವ್ರು ಬಿಟ್ರೆ, ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಕಷ್ಟಗಳನ್ನ ಸರ್, ನಿಜವಾಗ್ಲೂ ಅವರು ನಮ್ಮ ಹತ್ರ ಮಾತಾಡಲ್ಲ, ಬಟ್ ನಮ್ಗೆ ಸ್ಪಂದಿಸ್ತಾರೆ. ಅದಕ್ಕೆ ಬಹುಶಃ ದಾರಿ ತೋರಿಸ್ತಾರೆ. ಬಹುಶಃ ದೇವ್ರ ಹತ್ರ ಹೇಳ್ಕೊಂಡಿದ್ದಕ್ಕೆ ನಿಮಗೆ ಅಪ್ಪನ ರೂಪಲ್ಲಿ ಮಗ ಕೊಟ್ಟಿದ್ದಾರೆ. ಏನಂತೀರಾ? ನಾನು ಎಷ್ಟೋ ವಿಷಯಗಳನ್ನೂ ಅಷ್ಟೇ ನನಗೆ ಲೈಫಲ್ಲಿ ನಾನು ಅನುಭವ ಮಾಡಿರೋದ್ರಲ್ಲಿ ಫೀಲ್ ಆಗಿರೋದು ಅದು.
ನಾನು ಎಷ್ಟೋ ವಿಷಯಗಳನ್ನ ನನ್ನ ತಾಯಿ ಹತ್ರ ಹೇಳ್ಕೊಂತೀನಿ. ಎಸ್ ಬಟ್ ನಾನು ಇದೀನಿ ಅಂತ ನನಗೆ ಅವರು ಎಷ್ಟು ಸೈಲೆನ್ಸ್ ಆಗಿ ತೋರಿಸ್ತಾರೆ ಅಂದರೆ ಆ ನಿಮಿಷಕ್ಕೆ ಅಮ್ಮ ಇದ್ದಾರೆ ಅಂತ ನನಗೆ ತೋರಿಸ್ತಾರೆ. ಅದು ನನಗೆ ತುಂಬ ಅನುಭವ ಆಗಿದೆ. ಇವಾಗ ಹೆಂಗಾಗೋಗಿದೆ ಅಂದರೆ ನನಗೆ ಏನೇ ಒಂದು ಪ್ರಾಬ್ಲಮ್ ಅಂದ್ರು ಏನೇ ಒಂದು ಅಂದ್ರೂ ನಾನು ಆ ತಾಯಿ ಹತ್ರ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಏನೋ ಗೊತ್ತಿಲ್ಲ, ಅದು ನನ್ನ ಪಾಸಿಟಿವ್ ವೈಬೋ ಗೊತ್ತಿಲ್ಲ, ಬಟ್ ಅದು ನನಗೆ ಅದು ಅನ್ಸುತ್ತೆ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅದು ನಮ್ಮ ಕಣ್ಣೀರ್ನ ಯಾವತ್ತೇ ಆಗಲಿ ನಿಮ್ ಖುಷಿನ ಬೇಕಾದ್ರೆ ಹಂಚ್ಕೊಳ್ಳಿ ಯಾರ ಹತ್ರನಾದ್ರೂ, ಖಂಡಿತ. ಹೌದು ಹೌದು ಅಲ್ವಾ? ಅವರು ನಮ್ಮ ಜೊತೆ ಸೇರ್ಕೊಂಡು ಖುಷಿ ಪಡ್ತಾರೆ. ಬಟ್ ನಾವು ಅಳ್ತಾ ಇದೀವಿ, ದುಃಖ ಪಡ್ತಾ ಇದೀವಿ ಅಂದಾಗ ಅದನ್ನ ಹೇಳ್ಕೊಳೋದು ತಪ್ಪು. ಯಾಕೆಂದ್ರೆ ಎಲ್ಲರೂ ಒಂದೇ ಮೈಂಡ್ ಸೆಟ್ ಇರಲ್ಲ. ಖಂಡಿತ ಹೌದು. ನಮ್ ದುಃಖ ನೋಡಿ ಹೇಳಿದ್ನಲ್ಲ, ಖುಷಿ ಪಡೋರು ತುಂಬಾ ಜನ ಇರ್ತಾರೆ. ಕೆಲವೊಂದ್ ಕಡೆ ನಮ್ ಖುಷಿ ನೋಡು ಉರ್ಕೊಳೋರು ತುಂಬಾ ಜನ ಇರ್ತಾರೆ. ಹೌದು, ಅದು ಇದೆ. ಬಟ್ ನಮ್ಮ ವಿಷಯನ ನಾವು ಒಳ್ಳೆ ವಿಷಯನ ನಾವು ಹಂಚ್ಕೋತಾ ಹೋಗ್ಬೇಕು. ನಾ ಏನೇ ಇದ್ರೂ ಅಷ್ಟೇ ಫ್ಯಾಮಿಲಿಯವ್ರ ಹತ್ರ ಹಂಚ್ಕೊಡಿ. ನಿಮ್ ತಾಯಿ, ನಿಮ್ ಹಸ್ಬೆಂಡ್ ಇಲ್ಲ ವೈಫ್ ಅವ್ರ ಹತ್ರ ಹಂಚ್ಕೊಳ್ಳಿ. ಯಾಕಂದ್ರೆ ನಿಜವಾಗ್ಲೂ ಒಳ್ಳೇದ್ ಬಯಸೋದು ಅವರೇ ಸರ್. ಡೆಫಿನೆಟ್ಲಿ ಜಾಸ್ತಿ ಒಳ್ಳೇದ್ ಬಯಸೋದು ಅವರೇನೆ. ಕೆಟ್ಟ ತಾಯಿ ಕೆಟ್ಟ ತಂದೆ ಅನ್ನೋದು ನಾವು ಯಾವತ್ತೂ ಕೇಳಿಲ್ಲ, ನಿಜವಾಗ್ಲೂ ಇರುವುದೂ ಇಲ್ಲ. ಯಾವತ್ತೇ ಆಗ್ಲಿ, ಇವಾಗ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ತಾಯಿ ಇರ್ಬೋದು, ಅವರೆಲ್ಲ ನಮಗೆ ನಾವ್ ಹೇಳ್ಕೊಂಡಷ್ಟು ಅಪ್ಪ ದೇವ್ರೇ ನನ್ ಮಗಳನ್ನ ಚೆನ್ನಾಗಿಟ್ಟಿದ್ಯಾ, ನನ್ ಗಂಡನ್ ಚೆನ್ನಾಗಿಟ್ಟಿದ್ಯಾ, ನನ್ನ ವೈಫ್ನ ಚೆನ್ನಾಗಿಟ್ಟಿದ್ಯಾ ಅಂತ ಅನ್ಕೊಂತಾರೆ ಹೊರತು. ಬಟ್ ನೀವು ಅದನ್ನೇ ಬಿಟ್ಟು ಮೂರನೇವ್ರ ಹತ್ರ ಹೇಳ್ಕೊಳ್ಳಿ, ಹುರ್ಕೊಳೋರು ಜಾಸ್ತಿ ಇದಾರೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನ ನಾನು ಎಲ್ಲರೂ ಅದೇ ತರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಹೌದು. ಯಾಕಂದ್ರೆ ನಾನು ನೋಡಿದ್ದೇನೆ, ನನ್ನ ನೋಡಿ ತುಂಬ ಜನ ಸ್ಫೂರ್ತಿದಾಯಕವಾಗಿ ಇದ್ದಾರೆ. ಸೊ ಆ ಒಂದು ಮೋಟಿವೇಶನ್ ಇದೆ ಅಲ್ಲ, ಅದು ನಾವು ನೆಗೆಟಿವ್ ಶೇಡ್ ತೋರಿಸ್ಬಿಟ್ರೆ ಅವ್ರಿಗೆ ಅವ್ರು ಕೂಗ್ಬಿಡ್ತಾರೆ, ಇವರು ಈ ಥರ ಆಗಿದ್ದಾರೆ ಅಂದರೆ ಮತ್ತೇನು ಲೈಫು ಈಗ ಈ ಥರ ಒಂದು ಬಂದು. ಮೇನ್ ಆಗಿ ನಾನು ಹೇಳೋದು, ಏನೇ ಒಂದು ಮಾಡ್ಬೇಕಾದ್ರೂ ಹೇಳ್ಕೊಂಬೇಡಿ ಯಾರ ಹತ್ರನು. ಜಾಸ್ತಿ ಯಾರ ಹತ್ರನ ಏನೋ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅಲ್ವಾ. ನೀವ್ ಹೇಳ್ಕೊಂಡಷ್ಟು ಅವ್ರು ನಿಮ್ಮನ್ನ ಕುಗ್ಸೋದು ಜಾಸ್ತಿ. ಅದಾಗಲ್ಲ ಬಿಡು. ಒಂದು ವಿಷಯ ಗೊತ್ತಾ ನಿಮಗೆ, ನಾನು ವಿಷ್ಣುವರ್ಧನ್ ಅವರ ಬಹಳ ಅಪಾರ ಅಭಿಮಾನಿ. ಸೊ ವಿಷ್ಣುವರ್ಧನ್ ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರ ಅಭಿಮಾನಿಗಳು ಬರ್ತಾರಂದ್ರೆ ಅವ್ರಿಗೆ ನಿಂತ್ಕೊಂಡ್ಬಿಡ್ತಾರಂತೆ. ಅಂದ್ರೆ ಚೆನ್ನಾಗಿರ್ಬೇಕಂತ ಅಭಿಮಾನಿಗಳು ಬಂದ್ರೆ, ಅಂದ್ರೆ ಚೆನ್ನಾಗಿ ಹುಷಾರಿಲ್ಲ ಅಂತ ತೋರಿಸ್ತಿರ್ಲಂತೆ ವಿಷ್ಣು ಸರ್. ಸೊ ಆ ರೀತಿ ನಾವು ನಮ್ಮ ಜೀವನದಲ್ಲಿ ನಾವು ಆ ಥರ ಬದುಕಬೇಕು ನಾವು. ಬಟ್ ನಿಜ ವಿಷ್ಣು ಸರ್ದು ತುಂಬಾ ಬೇಜಾರಾಯ್ತು ಅವ್ರ ಸ್ಮಾರಕ ಕೆಡವಿದ್ದು ನೋಡಿ. ಅದು ಬಹಳ ನೋವು. ನಾನು ಬಹಳ ದೊಡ್ಡ ಅಭಿಮಾನಿ. ನೀವು ಕೂಡ? ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಸರ್ ನನಗೆ. ಮತ್ತೆ ಎಂತ ವ್ಯಕ್ತಿತ್ವ. ಹೌದು, ನಿಜವಾಗ್ಲೂ ಅವ್ರದ್ದು ಸ್ಮಾರಕ ಕೆಡವಿದ್ದು ತುಂಬಾ ಬೇಜಾರಾಯ್ತು. ಅಲ್ಲ, ಮಾಡಿರೋ ಮನುಷ್ಯರಲ್ಲ ಬಿಡಿ. ಬೆಂಗಳೂರಲ್ಲೂ ಇಟ್ಕೊಂಡಿಲ್ಲ ಅವ್ರನ್ನ, ತಗೊಂಡೋಗಿ ಮೈಸೂರಲ್ಲಿ ಅಲ್ಲ, ಬದುಕಿದಾಗೂ ಕಷ್ಟ ಆಯ್ತು, ಹೋದ್ಮೇಲೂ ಕಷ್ಟ. ಅದೊಂದು ಬೇಜಾರಾಯ್ತು. ಎಸ್ ಮೇಡಮ್, ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ನಮ್ಮ ವೀಕ್ಷಕರಿಗೆ. ಹವ್ಯಾಸ ಅಂದ್ರೆ ನಾರ್ಮಲ್ ಸರ್, ಸಾಂಗ್ಸ್ಗಳು ಜಾಸ್ತಿ ಕೇಳ್ತೀರಾ? ಒಬ್ಳೆ ಇದ್ರೆ ಯಾವಾಗ್ಲೂ ಮನೇಲಿ ಸಾಂಗ್ಸ್ ಹಾಕೋಣದು, ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋದು. ಓಹೋ, ಸೂಪರ್. ಹಾಡುಗಳು ಕೇಳ್ತೀರಾ? ಯಾರು ಸಿಂಗರ್ ನಿಮಗೆ ಅಷ್ಟೊಂದು ಇಷ್ಟ? ನನಗ ನಿಮ್ಮ ಫೇವರೇಟ್ ಸಿಂಗರ್ ಯಾರು? ಫೇವ್ರೇಟ್ ಅಂತ ಯಾರು ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ನನ್ಗೆ ಇದಕ್ಕೆ ಯಾವ ಸಾಂಗ್ಸ್ ತುಂಬಾ ಇಷ್ಟ ಅದನ್ನ. ಅದ್ ಬಿಟ್ರೆ ಈಗ ಸ್ವಲ್ಪ ಕೊರಿಯನ್ BTS ಅದನ್ನ ಕೇಳ್ತೀನಿ. ಕೊರಿಯನ್? ಹೌದಾ? BTS ಅದನ್ನ ಅವಾಗ ಕೇಳ್ತೀನಿ ಅವಾಗ. ಮಧ್ಯದಲ್ಲಿ ನನ್ನ ಕನ್ನಡ ಸಾಂಗ್ಸ್ ಅದು ಇದು ಅಂತ ಏನಿಲ್ಲ, ಎಲ್ಲ ಕೇಳ್ತೀನಿ ಸರ್. ಕನ್ನಡ ಮ್ಯಾಕ್ಸಿಮಮ್ ಕೇಳ್ತೀರಾ? ಸ್ವಲ್ಪ ಹಳೆ ಸಾಂಗ್ಸ್ ಇಷ್ಟ ಆಗುತ್ತೆ ಜಾಸ್ತಿ. ಹಳೆ ಹಾಡುಗಳು ಇಷ್ಟ. ಓಲ್ಡ್ ಇಸ್ ಗೋಲ್ಡ್ ಬಿಡಿ. ರಾಜ್ಕುಮಾರ್ ಸರ್ದು, ವಿಷ್ಣು ಸರ್ದು, ಶಂಕರ್ ನಾಗ್ ಸರ್ದು, ಅವ್ರದೆಲ್ಲ ಇಷ್ಟ ಆಗುತ್ತೆ, ಕೇಳ್ತಾ ಇರ್ತೀನಿ. ಸೂಪರ್. ಅದ್ ಬಿಟ್ರೆ ಅಡಿಗೆಗಳು ಮಾಡ್ತೀನಿ. ನನಗೆ ವೆರೈಟಿ ಅಡಿಗೆ ಟ್ರೈ ಮಾಡೋದಂದ್ರೆ ತುಂಬಾ ಇಷ್ಟ, ಅದರಲ್ಲೂ ನಾನ್ ವೆಜ್. ವಾವ್, ಓಕೆ. ಅಡಿಗೆಗಳು ಟ್ರೈ ಮಾಡ್ತಾ ಇರ್ತೀನಿ. ಗೌಡಸ್ ಅಂದ್ಮೇಲೆ ಮತ್ತೆ ಅದ್ ಮಾಡದೇ ಇರ್ತಾರ? ಅದ್ ಬಿಟ್ರೆ ಸ್ಟೋರಿ ಬುಕ್ಸ್ ಜಾಸ್ತಿ ಓದ್ತಾ ಇರ್ತೀನಿ. ಹೌದಾ? ಓಕೆ. ಸ್ಟೋರಿ ಕಥೆಗಳು ಓದೋ ಅಭ್ಯಾಸ ಇದೆ? ಅಂಗಡಿಲಿ ಇಟ್ಕೊಂಡಿದ್ದೀನಿ ಬುಕ್ಸ್ಗಳನ್ನ. ಹೌದಾ? ಫ್ರೀ ಇದ್ದಾಗೆಲ್ಲ ರೀಡಿಂಗ್ ಇಟ್, ಸ್ಟೋರಿ ಬುಕ್ಸ್ ಓದ್ತಾ ಇದ್ದೀನಿ. ಅದರಿಂದ ನಮಗೆ ಸಾಕಷ್ಟು ನಾಲೆಜ್ ಬರುತ್ತೆ. ಹೌದು, ಚೆನ್ನಾಗಿರುತ್ತೆ. ನಿಮ್ಮ ಮುಂದಿನ ಯೋಜನೆಗಳು ಮೇಡಮ್? ಏನಿಲ್ಲ ಸರ್, ಈಗ ಬಿಸ್ನೆಸ್ ಹಾಕೊಂಡಿದ್ದೀನಿ, ಅದನ್ನೇ ಗ್ರೋತ್ ಮಾಡ್ಕೊಂಡು ಹೋಗ್ಬೇಕು, ಬೆಳೆಸ್ಬೇಕಂತ. ಅದೇ ಮೇನ್ ಟಾರ್ಗೆಟ್ ಇರೋದು ನನಗೆ. ಸೊ ಒಬ್ಬ ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಅದೇ ಹೇಳಿದ್ನಲ್ಲ ಸರ್, ಯೂಶುವಲಿ ಬಿಸ್ನೆಸ್ ಮಾಡೋರು ಯಾವ್ದು ಟಿಪ್ಸ್ ಕೊಡಲ್ಲ, ಬಟ್ ನೀವೇನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಮ್ದು ಶ್ರದ್ಧೆ, ಹಾರ್ಡ್ ವರ್ಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಅದು. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ದೇವ್ರು ನಮಗೆ ಅಷ್ಟೇ ಕೊಡ್ತಾ ಹೋಗ್ತಾರೆ. ನಾವೇನು ಮಾಡ್ದಲೆ ಸುಮ್ಮನೆ ಲೇಸಿಯಾಗಿ ಕುತ್ಕೊಂಡಿದ್ರೆ ಅಂಗಡಿ ಹಾಕಿದೀನಿ ಬಿಡು, ಬರ್ತಾರೆ ಬಿಡು,
ಅಷ್ಟು ಮಾಡಿದ್ರೆ ಸಾಲದು ಅಲ್ವಾ? ಇವಾಗ ನಾನು ಒಂದು ಸೀರೆ ಅಂಗಡಿ ಇಟ್ಟಿದ್ದೀನಿ ಅಂದ್ರೆ ಅದನ್ನ ಸರ್ಚ್ ಮಾಡಿ ಎಲ್ಲಿ ಏನ್ ಸಿಗುತ್ತೆ ಅದೆಲ್ಲ ಹುಡುಕಾಡಿ ಅಂಗಡಿಗಳಿಗೆ Customer reach ಹೋಗಿ ಮಾಡ್ಸ್ಬೇಕು. ರೇಟ್ಗಳನ್ನ ನೋಡಿ ನಾನು ಅದರಲ್ಲಿ ಯಾವ್ದು ರೇಟ್ ಕಂಪೇರ್ ಮಾಡ್ಕೊಂಡು ಅದನ್ನ ತಗೊಂಬಂದು ಹಾಕಿ ತುಂಬಾ ಅದು ಶ್ರಮ ಪಟ್ರೇನೆ ಅಲ್ವಾ ನಮಗೆ ಯಾಕಂದ್ರೆ ಪ್ರತಿಫಲ ನೀವು ಒಂದು ಸೇಲ್ ಮಾಡುವಾಗ ಕಾನ್ಫಿಡೆಂಟ್ಲಿ ಹೇಳ್ಬೋದು ಈ ರೇಟ್ ಇದೆ ಅಂತ ಅಲ್ವಾ? ನೀವು ನಾಲ್ಕು ಅಂಗಡಿ ಓಡಾಡಿದಾಗ ಓಡಾಡಿ ಆ ರೇಟ್ ಎಲ್ಲ ತಿಳ್ಕೊಂಡು ನಾವು ಅದೇ ಆ ರೇಟಿಗೆ ನಿಯರ್ ಬೈ ಇರ್ಬೇಕು ಸರ್. ಯಾಕೆ ನಾವ್ ಅಂಗಡಿಲಿ ಅಷ್ಟು ಕೊಟ್ರಿ ನಿಮ್ಮ ಅಂಗಡಿಲಿ ಯಾಕೆ ಇಷ್ಟು ಆ ತರ ಕ್ವಶನ್ಸ್ ಹಾಕೋರು ಬಂದೇ ಇದ್ದಾರೆ. ಬರುತ್ತೆ. ಆ ತರ ಇತ್ತು ನೀವು ಯಾಕೆ ಈ ತರ ಹೇಳ್ತಾ ಇದ್ದೀರಾ ಅಂತ ಅದನ್ನ ನಾವು ಕಸ್ಟಮರ್ಸ್ಗೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸಾಕಷ್ಟು ಕಾಂಪಿಟೇಷನ್ ಕೂಡ ಇದೆ ಅಲ್ವಾ? ತುಂಬಾ ಈಗಂತೂ ಬಟ್ಟೆ ಸ್ಯಾರೀಸ್ ಇರ್ಬೋದು, ಆರ್ನಮೆಂಟ್ಸ್ ಇರ್ಬೋದು, ಮೇಕಪ್ ಅದೆಲ್ಲ ತುಂಬಾ ತಮ್ಮ ಶಾಪ್ ಕಾಂಪಿಟೇಷನ್ ಎಲ್ಲಿದೆ ಇದೆ. ನಮ್ಮ ವಿಷಯ ತಿಳಿಸಿ. ನನ್ನ ಶಾಪ್ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣಪುರಂ 8th ಕ್ರಾಸ್, ಓಕೆ. ಲಕ್ಷ್ಮೀನಾರಾಯಣಪುರ ಶ್ರೀರಾಮ್ಪುರ ಪೋಸ್ಟ್ ಬರುತ್ತೆ. ಓಕೆ ಓಕೆ ಓಕೆ. ಶಾಪ್ ಹೆಸರು ತಿರುಮಲ ಫ್ಯಾಷನ್ಸ್ ಅಂತ. ಓಕೆ ಫೈನ್. ಸೊ ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ ಅದು ಮೇಡಮ್ ಇವತ್ತು ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನ್ ಸಂದೇಶ ಅಂದ್ರೆ ಮೊಬೈಲ್ಗಳು ಜಾಸ್ತಿ ಯೂಸ್ ಮಾಡಿ ಇವತ್ತು ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜು ಇದೆ. ನಾನು ಹೇಳೋದು ಮೊಬೈಲ್ ಯೂಸ್ ಮಾಡಬೇಡಿ ಅಂತಲ್ಲ, ಮಾಡಿ ಇನ್ಕ್ಲೂಡಿಂಗ್ ನಾನು ಮಾಡ್ತೀನಿ. ಬಟ್ ಅದ್ರಲ್ಲಿ ನಾವ್ ಏನ್ ತಗೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿದೀರಾ ನೀವು ಟೀನೇಜರ್ಸ್ ಎಲ್ಲ ತುಂಬಾ ಹಾಳಾಗ್ತಿದ್ದಾರೆ. ಟೀನೇಜರ್ಸ್ ಅಲ್ಲ ಸರ್, ಮಕ್ಳು ಸಮೇತನೇ ಮಕ್ಳುಗಳೇ ತುಂಬಾ ಹಾಳಾಗ್ತಿದ್ದಾರೆ. ಮೀನ್ಸ್ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು, ಖಂಡಿತ ಮಾಡ್ಬೋದು. ಈ ಡ್ರಗ್ಸ್ ಗಳು ತಗೊಳೋದಿರ್ಬೋದು, ಡ್ರಿಂಕ್ಸ್ ಮಾಡೋದಿರ್ಬೋದು, ಸ್ಮೋಕ್ ಮಾಡೋದು, ವ್ಯಸನಗಳಿಗೆ ಅವರು ಅಡಿಕ್ಟ್ ಆಗ್ತಾರೆ, ತುಂಬಾ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಈ ಏನೋ ಒಂದು ಈ ಕೆಟ್ಟ ವಿಡಿಯೋಸ್ಗಳಿರ್ಬೋದು ಅದೆಲ್ಲ ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ನಿಜವಾಗ್ಲೂ ಬರ್ತಾ ಇದಾವೆ. ತುಂಬಾ ಬೇಜಾರಾಗುತ್ತೆ, ಬಹಳ ಬೇಜಾರಾಗುತ್ತೆ ನಿಜವಾಗ್ಲೂ. ನಾನು ಅದಕ್ಕೆ ನನ್ನ ಮಗಂದ್ರಲ್ಲಿ ನಾನು ಲಾಕ್ ಮಾಡಿದ್ದೀನಿ, ಬರೀ ಕಿಡ್ಸ್ ಮಾತ್ರ ಅವನಿಗೆ ಓಪನ್ ಮಾಡಿ ಕೊಡೋದು. ನಿಜವಾಗ್ಲೂ ಮೊಬೈಲ್ ಕೊಡಕ್ಕೆ ಭಯ ಆಗುತ್ತೆ ಮಕ್ಕಳುಗಳಿಗೆ. ನಾನು ಅದೇ ಹೇಳೋದು, ಏನೇ ಇದ್ರು ಅದನ್ನ ಒಳ್ಳೇದನ್ನ ತಗೊಬೇಕು, ಕೆಟ್ಟದನ್ನ ಬಿಟ್ಟಾಕ್ಬೇಕು. ಅದು ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದು. ಅದನ್ನ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಯಾವ್ದನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ, ನಮ್ಮ ಮೈಂಡ್ ನಮ್ಮ ಮನಸ್ಸು ಅದಕ್ಕೆ ಜಾಸ್ತಿ ಎಳಿತಾ ಹೋಗುತ್ತೆ. ಅದು ತಪ್ಪು ಅಲ್ವಾ? ಅದು ನಮ್ಮ ತಂದೆ ತಾಯಿ ಮರ್ಯಾದೆ, ನಮ್ಮ ತಂದೆ ತಾಯಿ ಗೌರವನ ನಾವ್ ಹೆಂಗ್ ಕಾಪಾಡಬೇಕು ಅನ್ನೋದು ಮಕ್ಳಿಗೆ ಗೊತ್ತಿರಬೇಕು ಅಷ್ಟೇ. ಎಸ್ ವೀಕ್ಷಕರೇ, ನಿಮಗೆ ಒಳ್ಳೊಳ್ಳೆ ಸಾರಿನ ಪರ್ಚೇಸ್ ಮಾಡ್ಬೇಕಂದ್ರೆ ಮತ್ತೆ ಫಿಮೇಲ್ಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ನಿಮಗೆ ಬೇಕು ಅಂದರೆ ಖಂಡಿತ ತಿರುಮಲ ಎಂಟರ್ಪ್ರೈಸಸ್ ಫ್ಯಾಷನ್ಸ್ಗೆ ತಾವು ಭೇಟಿ ಕೊಡಿ. ಸೊ ನಿಮಗೂ ಸಹ ಅದು ಉಪಯೋಗ ಆಗುತ್ತೆ. ಮತ್ತು ಯಾಕಂದರೆ ಈಗ ಲೇಟೆಸ್ಟ್ ಏನೇನಿದೆ ಅದು ಪ್ರತಿಯೊಂದು ನಮ್ಮ ಪ್ರಿಯ ಅವರು ಇಟ್ಟಿದ್ದಾರೆ. ಸೊ ಆನ್ಲೈನ್ ಕೂಡ ಅವರು ಮಾಡ್ತಿದ್ದಾರೆ. ಆನ್ಲೈನ್ ಕೂಡ ತಾವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಾವು ಲಾಗಿನ್ ಮಾಡಿ ನೋಡ್ಬೋದು. ಸೊ ಡೆಫಿನೆಟ್ಲಿ ದ ಲಿಂಕ್ ವಿಲ್ ಬಿ ಶೇರ್ಡ್ ಟು ಯು. ಸೊ ನಮ್ಮ ಇವತ್ತು SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸ್ತಿದ್ದೀರಾ. ಏನು ಪ್ರಶ್ನೆ ಕೇಳ್ತಿರೋ ಏನೋ ಅಂತ ನೀವು ಫಸ್ಟಿಗೆ ಒಂದು ಇತ್ತು ಅಲ್ವಾ? ಇವಾಗ ಫುಲ್ ರಿಲ್ಯಾಕ್ಸ್ ಆಗಿ ಎಷ್ಟೊಂದು ಮಾತಾಡಿದ್ದಾರೆ, ಎಷ್ಟೊಂದು ವಿಷಯಗಳು ತಾವು ಹಂಚ್ಕೊಂಡಿದ್ದಾರೆ. ಒಂದು ಮಾದರಿ ಕೂಡ ಆಗಿ ಒಂದು ಜನರಿಗೆ ಒಂದು ಎಕ್ಸಾಂಪಲ್ ಆಗಿದ್ದೀರಾ. ಎಷ್ಟೋ ವಿಷಯಗಳನ್ನು ತಾವು ಒಂದು ಸಜೆಷನ್ಸ್ ಕೊಟ್ಟಿದ್ದೀರಾ, ಅಡ್ವೈಸ್ ಕೊಟ್ಟಿದ್ದೀರಾ. ಭಾಳ ಖುಷಿ ಆಯಿತು. ಸೊ ಇವತ್ತು ನಿಮಗೆ ಏನು ಅನಿಸ್ತಾ ಇದೆ, ನಿಮ್ಮ ಮನಸ್ಸಿಗೆ ತಿಳಿಸಿ. ಇವತ್ತು ನಿಜ ಖುಷಿ ಆಗ್ತಾ ಇದೆ. ನಾನು ಅಷ್ಟು ಸುಲಭವಾಗಿ ಯಾರ ಹತ್ರನೂ ಏನು ಶೇರ್ ಮಾಡಲ್ಲ. ನಾನು ಏನಂದ್ರೆ ಏನು ಮಾಡಲ್ಲ. ಸ್ವಲ್ಪ ಅದು ಇವತ್ತೆಲ್ಲ ಓಪನ್ ಆಗಿ ಮಾತಾಡಿದೆ. ಯಾಕಂದ್ರೆ ನಮ್ಮವ್ರಂತ ನಿಮ್ಮ ಅನಿಸ್ಬೇಕು, ಆ ವೈಬ್ಸ್ ಬರಬೇಕು, ಅವಾಗ ಮಾತ್ರ ನೀವು ಕಣ್ಣೀರು ಹಾಕಕ್ಕೆ ಒಂದು ಅರ್ಹತೆ ಅಂತ ಅನ್ಸುತ್ತೆ. ನಾನು ನಮ್ಮ ತಂದೆ ವಿಷಯ ಏನಕ್ಕೆ ಇಲ್ಲಿ ಹೇಳ್ಕೊಂಡೆ ಅಂದ್ರೆ ಅದೇ ನಮ್ಮ ತಂದೆ ಮಾಡಿದ ತಪ್ಪು ಯಾರು ಮಾಡಬಾರ್ದಂತ. ಯಾಕಂದ್ರೆ ಅದು ಫ್ಯಾಮಿಲಿ ನೋವು ನಮಗ್ ಗೊತ್ತಿರುತ್ತೆ, ಅದ್ ಹೆಂಗ್ ಕಳ್ಕೊಂಡ್ವಿ ಅನ್ನೋದು ನಮಗ್ ಗೊತ್ತಿರುತ್ತೆ. ಕಳ್ಕೊಂಡ್ರೆ ಮಾತ್ರ ಅದು ಗೊತ್ತಾಗೋದು ಅದರ ಮಹತ್ವ. ಅದನ್ನ ಅದಕ್ಕೆ ಹೇಳಿದ್ ನಾನು, ಬೇರೆ ಯಾರು ಅಂತ ತಪ್ಪಂತೂ ಮಾಡಕ್ ಹೋಗ್ಬಿಡಿ, ಅದಕ್ಕೋಸ್ಕರ ಅದನ್ನ ಶೇರ್ ಮಾಡಿದೆ. ಅದ್ ಬಿಟ್ರೆ ನಾನು ಕೊರೋನಾ ವಿಷಯ ಹಂಚ್ಕೊಂಡ್ರೆ ಮನ್ಸು ಆಗೋರು ಆಯ್ತಾ. ಅದ್ ಬಿಟ್ರೆ ಕೊರೋನಾ ವಿಷಯ ಏನಕ್ಕೆ ಶೇರ್ ಮಾಡಿದೆ ಅಂದ್ರೆ, ಈಗ ನೋಡಿ ಇಷ್ಟ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಈಗ ನನ್ನ ತಂಡಿಲ್ ಹೋಗ್ಬಾರ್ದು ಅಂದ್ರೆ ಹೋಗಿಲ್ಲ ಅಂದ್ರೆ ನಿಜವಾಗ್ಲೂ ಅದನ್ನ ನಾವು ನಮ್ ನೆಗೆಟಿವ್ನ ನಾವ್ ಯಾವತ್ತೂ ಪಾಸಿಟಿವ್ ಆಗಿ ತಗೊಬೇಕು ಅಂತ ಅನ್ನೋ ಉದ್ದೇಶಕ್ಕೆ ಅದೊಂದೇ. 99% ಪ್ರಾಬ್ಲಮ್ ಇದ್ರು ಕೂಡ 1% ಬರೀ ಅಷ್ಟೇ ಚಾನ್ಸಸ್ ಉಳಿಯೋದು, ಅದು ರಿವರ್ಸ್ ಮಾಡಿಬಿಟ್ಟಿದ್ರೆ ತಾವು. ಗ್ರೇಟ್. ಸ್ಟ್ರಗಲ್ ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದು, ಇವಾಗ ನನ್ಗೆ ಒಂದು ಡಾಕ್ಟರ್ ಹೇಳಿದ್ರು, ಆಲ್ಮೋಸ್ಟ್ ನೀನು ಇರೋವರೆಗೂ ಆಕ್ಸಿಜನ್ ಇರ್ಲೇಬೇಕು, ಬದುಕಿದ್ರು ಬೈ ಚಾನ್ಸ್ ಆಕ್ಸಿಜನ್ ಇರ್ಲೇಬೇಕು ಆ ತರ ಅಂದ್ರು. ಬಟ್ ನಾನು ಇರ್ಲಿಲ್ಲ, ನನ್ಗೆ ಇಷ್ಟು ಪ್ರಯತ್ನ ಮಾಡ್ಬೇಕು, ಎಲ್ಲ ಮಾಡಿ ಅದರಿಂದ ಆಚೆ ಬಂದೆ.
ಅದು ನಮ್ಮ ವಿಲ್ ಪವರ್ ವಿಲ್ ಅಷ್ಟೇ. ಪವರ್ ಎಸ್. ನಾವು ನಮ್ಮ ಲೈಫ್ನ ನಾವು ಯಾವ ತರ ತಗೊಂಡು ಹೋಗ್ಬೇಕು ಅಂತ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಆ ತರ ನಮ್ಮ ಲೈಫ್ ನಮ್ಗೆ ಹೋಗ್ತಾ ನಿಮ್ಮ ಡೇಟ್ ಆಫ್ ಬರ್ತ್ ಮೇಡಮ್, ಬರ್ರಿ ಡೇಟ್ ಮಾತ್ರ ಕೇಳ್ತೀನಿ 27. ನೋಡಿ. ನಾನು ಯಾಕೆ ಕೇಳ್ತೀನಿ ಅಂದರೆ ಸಿ ಯು ಆರ್ ನಂಬರ್ 27 ಅಂದರೆ ನಂಬರ್ 9. ಓಕೆ, ಒಂದು ನ್ಯೂಮರಾಲಜಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬರ್ 9 ಇರೋರು ದೇ ಆರ್ ವೆರಿ ಸ್ಟ್ರಾಂಗ್ ಮೇಡಮ್. ನೀವು ಕಾಡಲ್ಲಿ ಬಿಟ್ಟು ಬಂದರೂ ಕೂಡ ನೀವು ಜಯಿಸಿ ಬರ್ತೀರಾ. ಸೊ ಆ ರೀತಿ ನಿಮ್ಮ ಆ ನಂಬರ್ನ ವರ್ಕ್ ಆಗುತ್ತೆ. ಯೂಶ್ವಲಿ ಆ ನಂಬರ್ 9 ನಂಬರ್ ಇರೋರೇ ಇವತ್ತು ಮಿಲಿಟ್ರಿಲಿದ್ದಾರೆ, ಪೊಲೀಸ್ ಆಫೀಸರ್ ಆಗಿದ್ದಾರೆ, ಮತ್ತು ಸಾಕಷ್ಟು ಒಂದು ಧೈರ್ಯದಿಂದ ಮಾಡುವಂಥ ಕೆಲಸಗಳು ಮಾಡ್ತಿದ್ದಾರೆ. ಸೊ ಆ ರೀತಿ ನಿಮ್ಮ ಆ ನಂಬರ್ ವರ್ಕ್ ಆಗುತ್ತೆ. ಸೊ ಅದು ಅದರ ಪ್ರಕಾರ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದೆ. ಸೊ ಇಷ್ಟು ಹೇಳಕ್ಕೆ ಯು ಆರ್ ಸ್ಟ್ರಾಂಗ್. ನಂಬರ್ ವರ್ಕ್. ನಾನು ಎಲ್ಲ ಹೆಣ್ಮಕ್ಳಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ, ಸ್ಟ್ರಾಂಗ್ ಆಗಿರಿ, ಏನೇ ಆದ್ರೂ ಫೇಸ್ ಮಾಡಿ, ಪರವಾಗಿಲ್ಲ. 9 ಹೌದಾ? 18 ಸೆಪ್ಟೆಂಬರ್ ಅಲ್ವಾ? ಅಲ್ಲ ಈಸ್ ಆಲ್ಸೋ ಸ್ಟ್ರಾಂಗ್. ಅಲ್ಲ ಎಷ್ಟು ನೋವು ಸಹಿಸಿದ್ದಾರೆ ಅವರು. ಹೌದು. ಅಲ್ಲ ಬಿಡಿ, ಅದು ಹೇಳೋದು ಬೇಡ ಈಗ. ಎಸ್. ಸೊ ಇವತ್ತು ನಿಮ್ಮ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮ್ಮ SVP ಆಫೀಷಿಯಲ್ ಚಾನಲ್ ಮುಖಾಂತರ ಹಾರೈಸ್ತೇನೆ. ಸೊ ಇಷ್ಟೊತ್ತು ಖ್ಯಾತ ನಿರೂಪಕಿ, ನಟಿ ಹಾಗೂ ಬಿಸ್ನೆಸ್ ವುಮನ್ ಅಂತ ಹೇಳ್ಬೋದು, ಸ್ಟ್ರಾಂಗ್ ಬಿಸ್ನೆಸ್ ವುಮನ್ ಆ್ಯಂಡ್ ಮೋಟಿವೇಶ್ನಲ್ ಪರ್ಸನ್ ಅಂತ ಹೇಳ್ಬೋದು. ಎಸ್, ಯಾಕಂದರೆ ಅವರು ನಿಜವಾಗ್ಲೂ ಅವರೇ ಒಬ್ಬರು ಒಂದು ಮೋಟಿವೇಶನ್ ಆಗಿ ಅವರು ಇದ್ದಾರೆ ಎಲ್ರಿಗೂ. ಸೊ ಅವರು ನಮ್ಮ SVP ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಆ್ಯಂಡ್ ನಿಮ್ಮೊಂದಿಗೆ ಎಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಅಭಿಮಾನಿಗಳು ಅವ್ರಿಗೂ ಮಾತಾಡಿದ್ದಕ್ಕೆ ಅವರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ SVP ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮವನ್ನು ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಪ್ರತಿದಿನ ಒಬ್ಬೊಬ್ಬರು ಹೊಸ ಸಾಧಕರನ್ನು ನಾವು ಕರೆದು ತಂದು ನಿಮ್ಮನ್ನು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಎಲ್ಲ ಸಹಕಾರ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ನಿರೂಪಕಿ ಮತ್ತು ನಟಿ ಪ್ರಿಯಾ ಗೌಡ ಅವರಿಗೆ ನಮ್ಮ SVP ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಸರ್, ತುಂಬಾ ಜನ ಸಾಧನೆ ಮಾಡಿದ್ದಾರೆ, ಅದ್ರ ಮುಂದೆ ನಮ್ದು ಏನೂ ಅಲ್ಲ. ಇಲ್ಲ, ಬಟ್ ಆದರೂ ನೀವು ಪ್ರತಿಯೊಂದು ಸಾವನ್ನೇ ಗೆದ್ದು ಬಂದಿದ್ದೀರಾ, ಅದು ಸಾಧನೆ, ಅದು ದೊಡ್ಡ ಸಾಧನೆ. ಯಾಕಂದರೆ ಅದರಲ್ಲಿ ನಿಮ್ಮ ಒಂದು ವಿಲ್ ಪವರ್ ವರ್ಕ್ ಭಾಳ ಆಗುತ್ತೆ. ಸೊ ಆ ವಿಲ್ ಪವರ್ ಏನಿದೆ ಅದು ಎಲ್ರಿಗೂ ಇವತ್ತು ತಾವು ಮಾದರಿ ಆಗಿದ್ದೀರಾ. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನತ್, ಮಾರುತಿ ಮೆಡಿಕೋಸ್ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಅಚ್ಯುತ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅವರ್ ಚಾನಲ್. ಮತ್ತು ಪ್ರತಿದಿನ ಈ ಒಂದು ಕಾರ್ಯಕ್ರಮ ನೋಡೋದನ್ನು ಮರಿಬೇಡಿ. 6 ರಿಂದ 7 ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸೃಜನಬಹುದು, ಸರ್ವೇ ಸೃಜನ ಸುಖನಬಹುದು. ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಖುಷಿಯಾಗಿರಲಿಕ್ಕೆ ದುಡ್ಡು ಬೇಡ ಅಲ್ವಾ? ಸೊ ಖುಷಿಯಾಗಿರಲಿಕ್ಕೆ ನಿಮ್ಮ ಮನಸ್ಸು ಬೇಕು. ಆ್ಯಂಡ್ ವಿಲ್ ಪವರ್ ಅನ್ನೋದು ಏನಿದೆ ಇವತ್ತು ನಿಜವಾಗ್ಲೂ ಸಾಕ್ಷಾತ್ ನಮ್ಮ ಪ್ರಿಯಾ ಅವರು ಪ್ರತಿಯೊಂದು ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಸೊ ಅದನ್ನು ದಯವಿಟ್ಟು ಅದನ್ನು ಒಂದು ಪ್ರೇರಣೆಯಾಗಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ.